ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ಇವತ್ತಿನ ವಿಷಯ. ಅದರಲ್ಲಿ 30ನೇ ಒಂದು ಪದ್ಯ ಇವಾಗ ಶುರು ಮಾಡ್ಬೇಕಾಗ್ತದ. ಬಹಳಷ್ಟು ವಿಚಾರಗಳನ್ನ ಅವರು ಹೇಳುತ್ತಾರ. ಯಾಕಂತಂದ್ರ ಹಿಂದೆ ಕೂಡ ಹಲವಾರು ಈ ಗ್ರಂಥಕ್ಕ ಬರ್ಬೇಕಾದ್ರ ಅಧಿಕಾರಿ, ಸಂಬಂಧ, ವಿಷಯ, ಪ್ರಯೋಜನ ಅನ್ನುವಂಥದ್ದು ಈ ಒಂದು ವಿಚಾರಗಳು ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಅನುಬಂಧ ಚತುಷ್ಟಯ ಅಂತ ಹೇಳುತ್ತಾರ. ಇಲ್ಲಿ ಕೆಲವೊಂದು ವಿಚಾರಗಳನ್ನ ಅವರು ಹೇಳುತ್ತಾರ. ಯಾಕಂದ್ರೆ ಇದರ ಪ್ರಯೋಜನ ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಳುವಂಥದ್ದೇ ಬಹಳ ಮುಖ್ಯವಾಗಿರ್ತದ. ನಂಬೋ ಜ್ಞಾನವನ್ನೇ ಕರ್ಮವೆಂಬ ಜಾಲದೋಳು ಸಿಲ್ಕಿ ಅಂಬಲಿಸಿದರು ಮುಕ್ತಿ ಎಂಬಯಸಿ ಮನುಜ ಅಂತ ಹಿಂದೆ ಒಂದು 5ನೇ ಪದ್ಯದಲ್ಲಿ ಹೇಳಿದ್ದಾರೆ ಅವರು. ಅದೇ ಇದು ಏನು ಮಾಡಿ ಅಲ್ಲಿ ಬಳಲ್ಬೇಡ, ಆದ್ರ ಯಾವ ರೀತಿಯಿಂದ ಹೋದ್ರು ಕೂಡ ಈ ಜ್ಞಾನವನ್ನ ಪಡ್ಕೊಳ್ಳೋದೇ ಇದ್ರ ನಿನಗೆ ಮೋಕ್ಷ ಆಗಂಗಿಲ್ಲ, ಆನಂದ ಆಗಂಗಿಲ್ಲ. ಸಕಲ ಬೇರೆ 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 ಕರ್ಮ ಆಗಿರ್ಬೋದು, ನಾನಾ ರೀತಿಯಿಂದ ಮಾಡಿದ್ರು ಕೂಡ ಅದು ಅಂತಃಕರಣ ಶುದ್ಧಿಗೆ ಮಾತ್ರ ಮಾಡುವಂಥದ್ದು. ಆದ್ರ ನಂಬು ಯಾವುದು? ಬರೀ ನಂಬು ಯಾವುದು? ಜ್ಞಾನವನ್ನೇ ನಂಬು ಅನ್ನುವಂಥ ವಿಚಾರವನ್ನ ಹಲವಾರು ರೀತಿಯಿಂದ ಹೇಳ್ತಾ ಬಂದ್ರು. ಸದ್ರೂಪವಾಗಿರುವಂಥದ್ದು, ಈ ಜಗದ್ರೂಪವಾಗಿರುವಂತಹ ಪ್ರತಿಯೊಂದು ಇದಂ ರೂಪದಲ್ಲಿರುವಂಥದ್ದು ಸದ್ರೂಪು. ಯಾಕಂತಂದ್ರ ಆ ಬ್ರಹ್ಮನ ಒಂದು ಅಸ್ತಿತ್ವ ಇದಂ ರೂಪವಾಗಿ ಈ ಜಗತ್ತಿನಲ್ಲಿ ತೋರುವಂಥದ್ದು. ಸದ್ರೂಪದ ಬಗ್ಗೆ ಕೂಡ ಹೇಳಿದ್ರು. ಚಿದ್ರೂಪ ಅಂದ್ರೆ ಎಲ್ಲವನ್ನು ಅರಿಯುವಂಥದ್ದು, ತಿಳಿಯುವಂಥದ್ದು ಚಿದ್ರೂಪು. ಅದ್ರ ಬಗ್ಗೆ ಕೂಡ ಹೇಳಿದ್ರು. ಆನಂದವಾಗಿರುವಂಥದ್ದು ಕೂಡ, ಆನಂದದ ಬಗ್ಗೆನೂ ಕೂಡ ಹೇಳಿದ್ರು ಅವರು. ಇವಾಗ ನಿತ್ಯ ಸ್ವರೂಪ ಲಕ್ಷಣದ ವಿಚಾರವನ್ನ ಈ ಪದ್ಯದಲ್ಲಿ ಹೇಳುತ್ತಾರೆ. ಯಾಕಂತಂದ್ರ ಬಹಳಷ್ಟು ಮಹಾತ್ಮರ ಇದನ್ನ ತಿಳ್ಕೊಂಡ್ರು, ಇದೇ ಪ್ರಕಾರ ನಡ್ಕೊಂಡ್ರು. ಯಾಕಂತಂದ್ರ ನಾವು ಬಹಳಷ್ಟು ವಿಚಾರಗಳು, ಯಾಕಂದ್ರ ಇವಾಗ ನಮ್ಮ ಒಂದು ಸಿದ್ದೇಶ್ವರ ಅಪ್ಪಾಜಿ ಅವರ ಕಾಲದಲ್ಲಿ ನಾವೆಲ್ಲರೂ ಇದ್ದೀವಿ ಅಂತಂದ್ರೇನೆ ಬಹಳ ದೊಡ್ಡ ಸಂತೋಷ. ಹತ್ರದಿಂದ ನೋಡಿದೀವಿ, ಅವ್ರ ನುಡಿಗಳನ್ನ ಕೇಳಿದೀವಿ. ಕೆಲವೊಂದು ವಿಚಾರ ಅವ್ರು ಅದಕ್ಕೆ ನಮ್ಗ ಬೇರೆ ಗ್ರಂಥಗಳು ಅನ್ನುವಂಥದ್ಕಿಂತ ಗ್ರಂಥದಲ್ಲಿ ಇರುವಂತ ಕೆಲವೊಂದು ವಿಚಾರಗಳನ್ನ ಅವ್ರು ಪ್ರಾಕ್ಟಿಕಲ್ ಆಗಿ ಅವರಿಂದ ನಾವು ತಿಳ್ಕೊಂಡು ನಾವು ಗಟ್ಟಿಯಾಗ್ಲಿಕ್ಕೆ ಬರ್ತದ. ಬರೀ ಗ್ರಂಥದಾಗ ಐತಲ್ರಿ ಹಿಂಗ ಮಹಾತ್ಮರದು ಹಿಂಗ ಇರ್ತಾರೇನ್ರಿ, ಈ ತರ ಇರ್ತಾರೇನ್ರಿ, ಮಾಡ್ತಾರೇನ್ರಿ ಅಂತ ಅನ್ನೋದಕ್ಕಿಂತ ನಮ್ಮ ಎದುರುಗಡೆನೆ ಅವ್ರ ನಡೆ ನುಡಿಗಳನ್ನ ನೋಡಿದಾಗ ನಮ್ಗಿನ್ನೂ ಮನವರಿಕೆ ಆಗ್ತದೆ, ಗಟ್ಟಿ ಆಗ್ತದ. ಅವ್ರು ಎಷ್ಟೊಂದು ಈ ಜಗತ್ತಿನ ಮೇಲೆ ವಿಷಯಾದಿಗಳ ಮೇಲೆ ಅವರು ಉದಾಸೀನರಾಗಿದ್ರು ಎಲ್ರಿಗೂ ಗೊತ್ತಿದೆ. ನಾವ್ ಅಲ್ಲಿ ಹೋದಾಗ ಶಂಭುಲಿಂಗನ ಬೆಟ್ಟಕ್ಕೆ ಹೋದಾಗ ಕುಮಾರ ನಿಜಗುಂಡ್ರ ಅಪ್ಪರು ಒಂದು ಮಾತು ಹೇಳಿದ್ರು ನಮ್ಗೆ. ಕೆಲವೊಂದು ಮೊದಲು ಸ್ಟಾರ್ಟಿಂಗ್ ಆಗಿರ್ಬೋದು, ಬಹಳ ವರ್ಷಗಳ ಹಿಂದ್ಗಡೆ ಆಗಿರ್ಬೋದು, ನಂಗೆ ಗೊತ್ತಿಲ್ಲ ಅವ್ರು ಹೇಳಿದಂತ ವಿಚಾರ. ಅಪ್ಪಾಜಿ ಕೆಲವರು ಯಾರ ಹತ್ರ ದುಡ್ಡು ತಗೊಳೋದು ಬೇಡ, ಅದು ಬೇಡ, ಇದು ಬೇಡ, ಅವ್ರು ಅದ್ರ ಬಗ್ಗೆ ಒಲವು ತೋರಿಸ್ತಿರ್ಲಿಲ್ಲ ಅಪ್ಪಾಜಿ, ಸಿದ್ದೇಶ್ವರ ಸ್ವಾಮೀಜಿ ಅಪ್ಪಾಜಿ. ಈ ಕೆಲವು ಶಿಷ್ಯರು ಅಪ್ಪಾಜಿಗೆ ಹೇಳಾರ್ದನೆ ಕೆಲವೊಂದು ದುಡ್ಡು ಕಲೆಕ್ಟ್ ಮಾಡಿದ್ರು ಅಂತ. ಅದು ಅಪ್ಪಾಜಿ ಗೊತ್ತಾಗ್ಬಿಟ್ಟು ನನಗೆ ಯಾವ್ದು ಬೇಡ ಅಂತ ಹೇಳ್ಬಿಟ್ಟೆ ಶಂಭುಲಿಂಗನ ಬೆಟ್ಟದಲ್ಲಿ 1 ತಿಂಗಳ ಬಂದಿದ್ರು ಅಂತ ಹೇಳಿದ್ರು ಅವರು. ಯಾಕಂದ್ರ ಅಷ್ಟೊಂದು ಈ ಗ್ರಂಥದಲ್ಲಿ ಗುರು ಹಿಂಗಿರ್ಬೇಕು ಅಂತ ಅನ್ನೋದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದಿದ್ದಂತ ಮಹಾತ್ಮರು ಇವರೆಲ್ಲ.
ಮೊನ್ನೆ ನಮ್ಗೆ ಇತ್ತಿತ್ಲಾಗೆ ನೋಡ್ರಿ ರಾಷ್ಟ್ರ ಪ್ರಶಸ್ತಿ ಏನು ಪದ್ಮಶ್ರೀ ಬಂತು ಅಪ್ಪರಿಗೆ ಬಂದ್ರ ಅವ್ರು ನಿರಾಕರಣೆ ಮಾಡಿದ್ರು. ಯಾಕಂದ್ರೆ ಯಾವ ಭಾವದಲ್ಲಿ ಇದ್ರು ಅಂತ ನಮ್ಗೆ ಗೊತ್ತಾಗ್ತದೆ. ಯಾವ್ದಕ್ಕ ಆಸೆ ಇರದೇ ಇರುವಂಥದ್ದು, ಯಾವ ರೀತಿ ಜಗತ್ತಿನ ಬಗ್ಗೆ ಅವರು ಬಿಟ್ಟಿದ್ರು ಆ ಭಾವವನ್ನ ಅನ್ನುವಂಥದ್ದನ್ನ ನಮಗ ಗೊತ್ತಾಗ್ತದ. ಅದಕ್ಕ ಸಿದ್ಧಾರೂಢರು ಕೂಡ ಒಂದ್ಸಲ ಹೇಳಿದ್ರು, ಯಾಕಂದ್ರೆ ಒಂದನ್ನ ನಾವು ಹಿಡ್ಕೊಂಡಾಗ ಒಂದನ್ನ ನಾವು ತ್ಯಾಗ ಮಾಡ್ಬೇಕಾಗ್ತದ, ಒಂದನ್ನ ತ್ಯಾಗ ಮಾಡಿದಾಗ ಒಂದನ್ನ ಇಟ್ಕೊಳ್ಬೇಕಾಗ್ತದ. ಇಲ್ಲಿ ಸಿದ್ಧಾರೂಢರ ಕೂಡ ಅವರಿಗೆ ತಾಯಿ ನಿಮಗ್ ಮಗನಾಗಿರ್ತೀನಿ ಅಂತ ಹೇಳ್ಬಿಟ್ಟು ಈ ಲಕ್ಷ್ಮಮ್ಮ ಮಗ ಅವರು ಮಗನಾಗಿರ್ತೀನಿ, ನನ್ನ ಮಗನಾಗಿರುವಂತ ಅವ್ರಿಗೆ ಕೇಳ್ಕೊಂಡಾಗ ಮಕ್ಕಳಿಲ್ಲ ಅಂತಂದಾಗ ನನ್ನನ್ನ ಮಗನಾಗಿ ಸ್ವೀಕಾರ ಮಾಡ್ರಿ ಅಂತ ಹೇಳಿದ್ರು ಅವರು. ಹಂಗಾಗಿ ಅವ್ರು ಸ್ವೀಕಾರ ಮಾಡಿದ್ರು ಅಂತ ಮಾಡಿದಾಗ ಕೂಡ ಆದ್ರ ಆ ಮನಸ್ಸಿನಲ್ಲಿ ಇರುವಂತಹ ಒಂದು ಆಸೆ ಅವ್ರಿಗೆ ಬೆನ್ನು ಬಿಡ್ಲಿಲ್ಲ. ಸಿದ್ಧಾರೂಢರನ್ನ ಮಗನಾಗಿನೂ ಸ್ವೀಕಾರ ಮಾಡಿದ್ರು, ಒಳಗಡೆ ಆ ಒಂದು ಸಂಪತ್ತಿನ ಆಸೆ ಕೂಡ ಇದ್ದದಕ್ಕಾಗಿ ಕೆಲವು ಸಲ ಹೇಳಿದ್ರಂತವ್ರು. ಅಪ್ಪಾಜಿ ಕೂಡ ಹೇಳಿದ್ರು, ಸಿದ್ಧಾರೂಢರ ತಾತವ್ರು ಕೂಡ ಹೇಳಿದ್ರಂತ, ದೇಶದೊಳಗೆ ಎಷ್ಟೋ ಕಾಡ್ ಕಲ್ಲುಗಳು ದೇವ್ರಾಗ್ಬಿಟ್ಟು ಆದ್ರ ನಮ್ಮವ್ವ ಲಕ್ಷ್ಮಮ್ಮ ಮಾತ್ರ ದೇವ್ರಾಗ್ಲಿಲ್ಲ ಅಂತ ಒಂದ್ ಮಾತು ಹೇಳಿದ್ರಂತ. ಅದಕ್ಕ ಯಾಕೆ ಮಾತು ಅಂತಂದ್ರ ನೋಡ್ರಿ, ಯಾವುದನ್ನ ಸತ್ಯ ಯಾವಾಗ್ಲೂ ಇರ್ತದನ್ನುವಂತ ಭಾವ ಇಟ್ಕೊಂಡಾಗ ನಾವ್ ಎಷ್ಟೊಂದು ನಷ್ಟ ಮಾಡ್ಕೊಳ್ತೀವಿ ಅನ್ನುವಂಥ ಭಾವ. ಅದಕ್ಕ ಹಿಂದಿನ ವಿಚಾರದಲ್ಲಿ ಕೂಡ ಹೇಳಿದ್ರ, ಆನಂದದ ವಿಚಾರದ ಬಗ್ಗೆ ಕೂಡ ಹೇಳಿದ್ರೆ, ತತ್ವಮಸಿ ವಾಕ್ಯದ ಬಗ್ಗೆ ಅದು ಹೆಂಗದಂತಂದ್ರ ಯಾವಾಗ್ಲೂ ಇರುವಂಥದ್ದು ಅಂತ ಆನಂದ ಕುಂದದೆ ಎಚ್ಚದೆ ಕಡೆ ಮೊದಲಿಲ್ಲದೆ ನಿಂದ ಅಣಿಮಾದಿಗಳೆಂಬ ಮಣಿಗಳೊಡನು ಹೊಂದಿ ಮಧುರ ತರನಾದ ಸುಖಾಮೃತ ಸಿಂಧುವೆನಿಸಿ ಮೆರೆವ ಇಂದು ಕಲಾಧರ ಗುರು ಶಂಭುಲಿಂಗವೆಂದೆನಿಸುವ ತಾನೇ ನೀನೆನ್ನನು ಚಂದದಿ ಬೆಸಗೊಂಡ ಸುವಸ್ತುವ ನೋಡು ಅಂದದ ಅಬಲೆ ತಿಳಿದು ಅನ್ನುವಂಥ ವಿಚಾರವನ್ನ ಅಲ್ಲಿ ಹಲವಾರು ವಿಚಾರಗಳನ್ನ ನಮಗೆ ಹೇಳ್ಕೊಂಡು ಬಂದು ಈಗ 30ನೆಯ ಪದ್ಯದಲ್ಲಿ ಹೇಳ್ತಾರ, ನಿನ್ನೋಳೊಡಗೂಡದ ಅಭಾವವು ಉನ್ನಿಸಲೇ ಜೀವನೇ. ನೋಡಿ ಏನ್ ಹೇಳ್ತಾರ, ನಿನ್ನೋಳು ಅಂದ್ರೆ ಎಲ್ಲಿ? ನಿನ್ನೋಳು ಆತ್ಮನಲ್ಲಿ. ನಿನ್ನೋಳು ನೋಡ್ರಿ, ನಿನ್ನೋಳು ಅಂದ್ರೆ ನಿನ್ನಲ್ಲಿ, ಒಡಗೂಡದ ಅಂದ್ರೆ ಸೇರದ, ಒಂದದ. ಅಭಾವ ನೋಡ್ರಿ, ಅಭಾವ ನಿನ್ನೋಳು ಒಡಗೂಡದ ಅಭಾವವು ಉನ್ನಿಸಲೇ ಜೀವನೆ. ಹೆಂಗಿದೆ? ಚೈತನ್ಯ ರೂಪನಾದಂತ ಜೀವನೆ. ನೀನ್ ಹೆಂಗಿದೆ? ಭಾವರೂಪನಾಗಿದೆ, ಯಾವಾಗ್ಲೂ ಇರುವಂಥವನ್ನೇನ. ಆದ್ರ ಅಭಾವ ಅನ್ನುವಂಥವು ಅಂದ್ರ ಅಭಾವ ಅಂತಂದ್ರೆ ಇರದೇ ಇರುವಂಥದ್ದು. ಅದು ಯಾಕಂತಂದ್ರೆ ಈ ಅಭಾವ ನಿನ್ನೊಡನೆ ಸೇರುವಂಥದ್ದಲ್ಲ. ಅದಕ್ಕೆ ಹೇಳ್ತಾರಲ್ಲ ಗುರುಗಳು, ಕೇಳಿದ್ಮೇಲೆ ನಾವು ಸತತ ಅದನ್ನ ಚಿಂತನ ಮಾಡ್ಬೇಕನ್ನುವಂಥದ್ದು, ಮನನ ಮಾಡ್ಬೇಕನ್ನುವಂಥದ್ದು. ಅಭಾವ ಅಂತಂದ್ರ ಈಗ ವಸ್ತು, ಈ ಅಭಾವಕ್ಕನ್ನಕ ಕೆಲವೊಂದು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಆದ್ರ ಭಾವದಲ್ಲೇ ಐತೆ, ಆದ್ರ ವಸ್ತುವಿನಲ್ಲೇ ಅದು ಇಲ್ಲ. ಯಾವ ರೀತಿ? ತೋರಿದಂಗ ಆಗ್ತದ. ಈಗ ಮೃಗಜಲ ಐತೆ, ಆದ್ರ ನೋಡಕ ಅದು ಮೃಗಜಲ ಐತೆ ಅನ್ನಕ್ ತೋರಕತ್ತದ. ಆದ್ರೆ ನಾವು ಕೊಡ ತಗೊಂಡೋಗಿ ನೀರು ತುಂಬ್ತೀವಿ ಅಂದ್ರೆ ಸಿಗ್ತದನ್ ಕೈಗೆ ಅಂದ್ರೆ ಇಲ್ಲ, ಅದು ಅಭಾವ ಅನ್ನುವಂಥದ್ದು. ಇವಾಗ ಮತ್ತೆ ನಾವು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಭ್ರಾಂತಿ ಅಂತ ಕಾಣಿಸ್ತದ ನಮಗ. ಈಗ ನೋಡಕ ಈ ವರ್ತಮಾನ ಕಾಲದಲ್ಲಿ ಅದು ಬೆಳ್ಳಿ ಅಂತ ತೋರಕತ್ತದ, ಅದ್ರ ಹತ್ರ ಹೋಗಿ ನೋಡಿದ್ರೆ ಅದು ನಿಜವಾಗಿ ಬೆಳ್ಳಿ ಐತೇನು ಅಂತಂದ್ರೆ ಇಲ್ಲ, ಕಪ್ಪೆ ಚಿಪ್ಪು. ಇದು ಅಭಾವ. ನೋಡ್ರಿ, ಕನ್ನಡಿ ಒಳಗೆ ನಾವು ಮುಖ ನೋಡ್ಕೊಳ್ತೀವಿ, ಕನ್ನಡಿ ಒಳಗೆ ಮುಖ ನೋಡ್ಕೊಳ್ತೀವಿ. ಆದ್ರ ನಮ್ಗ ಮುಖದಕ್ಕ ಏನಾದ್ರೂ ಹಚ್ಕೊಳ್ಬೇಕಾದ್ರೆ ಎಲ್ಲಿ ಹಚ್ತೀವಿ? ಕನ್ನಡಿ ಒಳಗ ನಮ್ಮ ಮುಖ ಐತಿ ಅಂತ ತಿಳ್ಕೊಂಡಿವೇನ? ಇಲ್ಲ. ಎಲ್ಲಿ ತೋರಕತ್ತದ ನಮ್ಮ ಮುಖ? ಕನ್ನಡಿ ಒಳಗೆ ತೋರಕತ್ತದ. ಕನ್ನಡಿ ಒಳಗೆ ನೋಡಿದಂಥದ್ದನ್ನ ನಾವ್ ಇಲ್ಲಿ ಮುಖಕ್ಕ ಪೌಡ್ರ ಗಿವ್ಡ್ರ ಎಲ್ಲ ಹಿಂಗ ಹಚ್ಕೊಳ್ತೀವಿ. ಆದ್ರ ನಿಜವಾಗಿ ಕನ್ನಡಿ ಒಳಗ ಮುಖ ಐತೇನು? ಇಲ್ಲ. ತೋರುವಂಥದ್ದು ಕನ್ನಡಿ ಒಳಗೆ ಮುಖ ತೋರಕತ್ತದ, ನಿಜವಾಗಿ ಐತೇನು ಕನ್ನಡಿ ಒಳಗೆ? ಇಲ್ಲ, ಅಭಾವ.
ಅದಕ್ಕೆ ಇದೇ ರೀತಿ ಕೂಡ ಜಗತ್ತಿನ ಒಳಗ ಪ್ರತಿ ಒಂದು ವಸ್ತುಗಳು ಅವು ತೋರ್ತಾವ. ಅದಕ್ಕ ಅಂತ ಅಂದ್ರ ನಾಶ ಆಗ್ತಾವ, ತೋರ್ದಂಗ ಆಗ್ತದ. ಆದ್ರ ಹೆಂಗೈತಪ್ಪ ಅಂದ್ರ ಅವು ಅಭಾವ ನಾಶ ಆಗ್ತಾವ. ಯಾಕಂತಂದ್ರ ಈ ಪ್ರತಿ ಒಂದು ವಸ್ತುಗಳು ಹೆಂಗದಾವ ಜಗತ್ತಿನಲ್ಲಿ ಕಾಣುವಂತ ಈ ದೃಶ್ಯ ಪ್ರಪಂಚದ ಏನದಾವ ವಸ್ತುಗಳದಾವ ಅವೆಲ್ಲ ತೋರ್ತಾವ. ಆದ್ರ ವಿಚಾರ ಮಾಡಿದ್ರೆ ಅವು ಸತ್ಯ ಅದಾವೇನಂತಂದ್ರೆ ಮಿಥ್ಯ ಅದಾವ. ಒಂದಲ್ದೊಂದ್ಸಲ ಅವು ನಾಶ ಆಗಿ ಹೋಗ್ತಾವ. ಅವು ನಿನ್ನ ಜೊತೆ ಗೂಡ್ತಾವೇನ, ಯಾವಾಗ್ಲೂ ನಿನ್ ಜೊತೆ ಇರ್ತೀನಂತವೇನು, ನೀ ಎಷ್ಟು ದಿವಸ ಇಟ್ಕೋತಿ ಅಷ್ಟು ದಿವಸ ಇರ್ತೀನಂತಾವ. ಯಾವ್ದೇ ಮನೆಗೆ ಒಂದು ಸಾಮಾನು ತಗೊಳ್ರಿ, ಯಾವಾಗ್ಲೂ ಇರ್ತದ ಅಂತ ಅನ್ಕೊಳ್ತೀವೇನ್ ನಾವು? ಪ್ರತಿಯೊಂದು ಒಂದು ವಸ್ತುವನ್ನು ನಾವು ಇಟ್ಕೊಂಡಾಗ ನೀನ್ ಎಷ್ಟು ದಿವಸ ಇಟ್ಕೋತ ಇಟ್ಕೊಳಪ್ಪ, ನೀ ಬಿಟ್ಟಾಗ ನಾನ್ ನಮ್ ಜೊತೆ ಬರ್ತಾವ. ಅದಕ್ಕೆ ಹೇಳ್ತಾರಲ್ಲ, ಬಾಹ್ಯದಲ್ಲಿರುವಂತ ವಸ್ತುಗಳು ನಮ್ಮ ಜೊತೆ ಇರಂಗಿಲ್ಲ ಅವು. ಮತ್ತೆ ನಮ್ಮ ಶರೀರ ನಾವು ತಗೊಂಡ್ರು ಕೂಡ ಇಷ್ಟು ದಿವಸ ನಾನೇ ಶರೀರ, ನನ್ನ ಶರೀರ ಅಂತ ಅನ್ಕೊಂಡಿದ್ದೇನೆ, ನಾನೇ ಶರೀರ ಅಂತಾನು ಅನ್ಕೊಂಡಿದ್ದೇನೆ. ಆದ್ರೆ ಯಾವಾಗ ಈ ನಿತ್ಯ ಅನಿತ್ಯದ ವಿಚಾರ ಬಂದಾಗ, ಎನ್ನೊಡನೆ ಸಮರಸವಿನ್ನು ಬೇಡಲೇ ತನುವೆ ಮುನ್ನಿನಂತೆ ನೀನನ್ಯವೆನಗೆ ಅಂತ ಕೆಲವು ವಿಚಾರಗಳನ್ನ ಹೇಳಿದ್ದಾರೆ ಇಂದಿನ ಪದ್ಯದಲ್ಲಿ. ಯಾವಾಗ್ಲೂ ನಿನ್ ಜೊತೆ ಇರ್ತದ ಶರೀರ ಇಲ್ಲ, ನಿನ್ನ ಜೊತೆ ಗೂಡೇದೇನು ಇಲ್ಲ. ಪಂಚಭೂತದಿಂದ ಆದಂತ ಶರೀರ ಅದು ನಿನ್ನ ಜೊತೆ ಗೂಡದೆ ಇರುವಂಥದ್ದು. ಆದ್ರ ತೋರ್ತದ, ಮತ್ತೆ ಹೆಂಗಾಗ್ತದ, ನಾಶ ಆಗಿ ಹೋಗ್ತದ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ ಯಾವ ರೀತಿ ಅಂತಂದ್ರ, ಮೊದ್ಲೇ ಹೇಳ್ತಾರ ಅವ್ರು, ಸುಮ್ಮನಾಗದು ವಿಧಿಯೋಳು ಒಂದದೆ ಮುಕ್ತಿ ಸುಮ್ಮನಾಗದು ಅಂತ ಹೇಳುವಂತ ವಿಚಾರದಲ್ಲಿ ಮೊದಲ ಏನ್ ವಿಚಾರ ಮಾಡ್ಬೇಕಂತಂದ್ರೆ, ಯಾವುದು ಸತ್ಯ ಯಾವ್ದದ ಮಿಥ್ಯ ಯಾವ್ದು ಅಂತ ತಿಳ್ಕೊಳ್ಳುವಂಥದ್ದು, ಯಾವ್ದು ನಿತ್ಯದ ಯಾವ್ದು ಅನಿತ್ಯ ಅನ್ನುವಂತ ತಿಳ್ಕೊಳ್ಳುವಂಥದ್ದು. ಯಾಕಂದ್ರೆ ನಾವು ನೋಡ್ತೀವಿ ಈಗ ನಮ್ಮ ಶರೀರವನ್ನ ಹಿಡ್ಕೊಂಡು ಪ್ರತಿಯೊಂದು ಅವಯವಗಳನ್ನ ನಮ್ಮ ಒಳಗ ಈಗ ಅಂತರ್ಮುಖವಾಗಿ ಹಿಂಗ್ ನೋಡ್ಕೊಂಡಾಗ ಅಥವಾ ಬಾಹ್ಯದಲ್ಲಿ ನೋಡಿದಾಗ ಕೂಡ ಅವು ಯಾವಾಗ್ಲೂ ಇರುವಂತಹವಲ್ಲ. ಅಂದ್ರೆ ನಿತ್ಯ ಅದಾವೇನು, ಒಂದೊಂದೊಂದು ನಾವು ಅದನ್ನ ವಿಚಾರ ಮಾಡ್ತಾ ಹೋದಾಗ ಗೊತ್ತಾಗ್ತದ ಅವೆಲ್ಲ ಅನಿತ್ಯದಿಂದ ಕೂಡಿದಾವ. ಯಾವಾಗ ಹೋಗ್ತಾವ ಬಿಡ್ತಾವ ಗೊತ್ತಿಲ್ಲ ಅವು. ಮತ್ತೆ ನಮ್ಮ ಶರೀರ ತಗೊಂಡ್ರು ಕೂಡ ಅದು ನಿತ್ಯ ಐತೆ ಅನ್ನೋದು ಅನಿತ್ಯ. ಅದಕ್ಕೆ ಮೊದಲ ನಾವೇನ್ ಮಾಡ್ಬೇಕು, ನಿತ್ಯ ಯಾವುದು ಮತ್ತೆ ಅನಿತ್ಯ ಯಾವುದು ಅನ್ನುವಂಥದ್ದು ವಿಚಾರ ಮಾಡುವಂಥದ್ದು ಬಹಳ ಮುಖ್ಯ. ಇದಕ್ಕಾಗಿ ನಚಿಕೇತ ಯಮಧರ್ಮನ ಹತ್ರ ಹೋದಾಗ ಬಹಳಷ್ಟು ಆಸೆ ತೋರಿಸಿದ್ರು. ಯಾರು? ಯಮಧರ್ಮ. ನೋಡು ಎಷ್ಟು ರಂಜನೀಯವಾದಂತ ಜಗತ್ತೈತೆ, ಅದರಲ್ಲಿ ಚೆನ್ನಾಗಿ ನೀ ಜೀವನ ಮಾಡು, ಅದನ್ನ ವೈಭೋಗವನ್ನ ನೀನು ತಗೋ, ಭೋಗಿಸು. ಅಷ್ಟು ರಂಜನೀಯ ಒಂದು ಜಗತ್ತೈತೆ, ನಿನಗೆ ಅದ್ರಾಗ ಏನ್ ಬೇಕು ಅದೆಲ್ಲವನ್ನ ನಿನಗ್ ಕೊಡ್ತೀನಿ ನಾನಂತ ಎಲ್ಲ ಹೇಳಿದ್ರು. ಆದ್ರ ಸತ್ಯ ನಿತ್ಯ ಯಾವುದು ಅನಿತ್ಯ ಯಾವುದು ಅನ್ನುವಂಥ ಒಂದು ಭಾವದಲ್ಲಿ ಬಂದಾಗ ಅದು ಹೇಳಿದ, ಅನಿತ್ಯವಾದಂತ ಸಂಪತ್ತು ನನಗ್ ಬೇಕಾಗಿಲ್ಲ ಅಂತ ಕೇಳಿದ. ಯಾವಾಗ್ಲೂ ನಿತ್ಯವಾಗಿರುವಂತ ವಸ್ತು ನನಗ್ ಬೇಕು, ನೀ ಬೇಕಾದಷ್ಟು ಕೊಡ್ತೀನಿ ಅಂದ್ರೆ ನನಗ್ ಬೇಡ ಅಂತಂದ್ರು ನೋಡ್ರಿ ನಚಿಕೇತ. ಹಂಗಾಗಿ ಮಹಾತ್ಮರು ಅಂಬಲಿಸಿದ್ರು. ಯಾವುದಕ್ಕಾಗಿ ಅಂಬಲಿಸಿದ್ರು? ಶಿವಕಾರುಣ್ಯ ಸ್ಥಳದಲ್ಲಿ ಬಹಳಷ್ಟು ಕೇಳ್ತಾರ, ನೋಡಲಾಗದೆ ದೇವ ನೋಡಲಾಗದೆ. ನೋಡ್ರಿ, ಶಂಕರ ನೋಡು ನೀ ಎನ್ನ ಪರಿಭವದ ಬಾಧೇನು ಕೃಪೆ ಮಾಡು ಬೇಗದೊಳ ಅಭಯವಿತ್ತು. ಇದಕ್ಕಾಗಿ ಅವರು ಕೇಳ್ಕೊಂಡಂಥದ್ದು. ಮೈತ್ರಾದೇವಿ ಕೂಡ ಇದನ್ನೇ ಕೇಳುವಂಥದ್ದು. ಸಂತತ ರೂಪಿಂದ ಯಾವಾಗ್ಲಿರುವಂಥದ್ದು, ಒಂದು ದುಃಖದೊಳು ತಾನೊಂದದೆ ಪರಿಪೂರ್ಣ ಆನಂದ ರೂಪಿಂದ ಸಂತತ ಮಿರುಪ ಅಂದ ಕುಪಾಯವಿದೆಂದು ಒಲವಿಂದಿಂದೆನೆ ಅರುಪು ಸನ್ಮನಿ ಮುಖ್ಯ ಅಂತ ಕೇಳುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಉನ್ನಿಸು ಅಂದ್ರ ವಿಚಾರ ಮಾಡು, ಯಾವುದು ನಿತ್ಯ ಅದ ಯಾವುದು ಅನಿತ್ಯ ಅದ. ನಿತ್ಯ ಇದ್ದದ್ದನ್ನ ಹಿಡ್ಕೋ, ಅನಿತ್ಯ ಇದ್ದದ್ದನ್ನ ಬಿಟ್ಕೋ. ಇದು ನಿನ್ ಕೈಯಲ್ಲೇ ಐತಿ ನೋಡು.
ಅದ್ ನಾವು ಊಟ ಮಾಡ್ಬೇಕಾದ್ರೆ ನಮ್ಮ ಶರೀರಕ್ಕೆ ಯಾವ್ದು ಹಿತ ಅದನ್ನಂಥದ್ದನ್ನ ನಾವು ಮಾಡ್ಕೊಂತ ಊಟ ಮಾಡ್ತೀವಿ. ಇದು ಬೇಡಪ್ಪ ನಮ್ಮ ಶರೀರಕ್ಕೆ ಆಗಂಗಿಲ್ಲ ಅಂದ್ರೆ ಬಿಟ್ಬಿಡ್ತೀವಿ. ಮಹಾತ್ಮರು ಎಷ್ಟು ಒಂದು ಪ್ರೀತಿಯ ಮಾತುಗಳಿವು ಇವು. ನೋಡ್ರಿ, ಅಪ್ಪಾಜಿ ಸಿದ್ದೇಶ್ವರ ಅಪ್ಪಾಜಿ ಒಂದು ಕುರುಹು ಕೂಡ ಬಿಡದೇನೆ ಯಾವ್ದು ಇರ್ದೇನೆ ಅವರು ಬೇಡ ಅಂತ ಹೋದ್ರು. ಯಾವ್ದು ಕುರುಹು ಬಿಡ್ಲಿಲ್ಲ. ಯಾಕೆ ಬಿಡ್ಲಿಲ್ಲ ಅಂತಂದ್ರ ಮತ್ತೆ ಈ ನಾಮ ರೂಪಕ್ಕೆ ಮರಳಾಗ್ಬಿಟ್ಟು ಇವ್ಕ ಇದನ್ನೇ ಮಾಡ್ಕೊಂತ ಕೂಡ್ತಾರ. ಅದ್ರ ನಿಜ ವಸ್ತುವನ್ನ ಇವ್ರು ತಿಳ್ಕೊಳಂಗಿಲ್ಲ ಅನ್ನುವಂತ ಒಂದು ಒಳಗಿನ ಏನು ಅದ ಆ ಒಂದು ಪ್ರೀತಿ ತುಡಿತ ಬಹಳ ಇತ್ತು ಅಪ್ಪಾಜಿಗೆ. ಯಾಕಂದ್ರ ನಿಜವಾಗಿ ಇರುವಂತದ್ದು ನಿತ್ಯವಾಗಿರುವಂತ ಒಂದು ವಸ್ತು ಐತೆ, ಮಿಥ್ಯವಾಗಿರುವಂತದ್ದಕ್ಕೆ ಇದಕ್ಕ ಕುಂತ್ ಬಿಡ್ತಾರೆ ಎಲ್ರು. ಬೇಡ, ನನ್ನನ್ನು ತಿಳ್ಕೊ, ಎಲ್ಲ ಒಂದು ಅಣುರೇಣು ತೃಣಕಾಷ್ಟದಲ್ಲಿ ನಾನು ನಿತ್ಯವಾಗಿ ಇದ್ದೀನಿ, ಅದನ್ನ ತಿಳ್ಕೊಳ್ಳಿ ಅಂತ ಅವರ ಒಂದು ಆಂತರ್ಯದ ಒಂದು ಪ್ರೀತಿ, ಅದು ಭಾವ, ಅದನ್ನೇ ಪಡ್ಕೊಳ್ಳಿ. ನಿತ್ಯವಾಗಿರುವಂತದ್ದು ಒಂದು ವಸ್ತು ಐತೆ, ಅದನ್ನ ಪಡ್ಕೊಳ್ಳಿ. ಇದು ನಾಮ ರೂಪಕ್ಕೆ ತೋರಿದಂಥದಕ್ಕೆ ಎಲ್ಲರೂ ಅದಕ್ಕೆ ಮರಳಾಗಿಬಿಟ್ಟು ತಮ್ಮ ನಿತ್ಯವಾದಂತ ವಸ್ತುವನ್ನ ಮರ್ತು ಬಿಡ್ತಾರೆ. ಆ ನಿತ್ಯವಾದಂತ ವಸ್ತು ನಾನು ಇದ್ದೀನಿ, ಎಲ್ಲಾ ಕಡೆ ತುಂಬಿದ್ದೀನಿ, ಅಣುರೇಣು ತೃಣಕಾಷ್ಟದಲ್ಲಿ ತುಂಬಿ ಭರಿತನಾಗಿದ್ದೀನಿ. ಪ್ರತಿ ಒಬ್ರು ಇವತ್ತು ಅಪ್ಪಾಜಿನ ನಾವು ಕಾಣ್ಬೇಕಾದ್ರ ಎಲ್ಲ ಕಡೆ ಕಾಣುವಂತ ಸ್ಥಿತಿ ಇವ್ರಾಗ್ಲಿ ಅನ್ನುವಂತ ಭಾವ ಅವರಿಗಿತ್ತು. ಅದಕ್ಕಾಗಿ ಅಲ್ಲಿ ಯಾವುದು ಕುರುಹಕ್ಕೆ ಅವಕಾಶ ಕೊಡ್ಲಿಲ್ಲ ಅವರು. ಮಹಾತ್ಮರು ನೋಡ್ರಿ, ಆ ಒಳಗಡೆ ಏನೋ ಒಂದ್ ಮಾಡ್ತಾರಂದ್ರೆ ಒಳಗಡೆ ಒಂದು ಕಳಕಳಿ ಇರ್ತದ ಅವ್ರಿಗೆ. ಅದನ್ನ ಯಾಕಂದ್ರೆ ಅವ್ರು ಮೊದ್ಲೇ ಬಿಟ್ಟಿರ್ತಾರೆ, ಯಾವ್ದು ಇರಂಗಿಲ್ಲ ಅವರಲ್ಲಿ. ಯಾಕಂದ್ರೆ ಬೈಲಾಗ್ಬಿಡ್ತಾರೆ, ಮಹಾ ಬೈಲಾಗ್ಬಿಟ್ಟಿರ್ತಾರ ಅವ್ರು, ಎಲ್ಲಾ ಕಡೆ ತುಂಬಿ ಬಿಡ್ತಾರ ಅವ್ರು. ಹಂಗಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ, ಅಭಾವ. ಯಾಕಂದ್ರ ಇದ್ಯಾವುದು ನಿನ್ನೋಡ ಗೂಡದಂತಹ ಏನು ಅಭಾವ ಆಗಿರುವಂತ ಈ ಜಗತ್ತು, ಈ ಎಲ್ಲ ಒಂದು ಈ ನಿನ್ ಜೊತೆ ಸೇರಂಗಿಲ್ಲ, ನಿನ್ ಜೊತೆ ಹೊಂದಂಗಿಲ್ಲ. ಅದಕ್ಕ ನೀನು ಯಾವ್ದು ನಿತ್ಯ, ಯಾವ್ದ ಅನಿತ್ಯ ಯಾವ್ದು. ನಾವ್ ಹೇಳ್ತೀವಿ ನೋಡ್ರಿ, ಯಾವುದೇ ಒಂದು ವಸ್ತು ಆಗ್ಲಿ ಇಲ್ರಿ ನಮ್ಗೆ ಇದು ಆಗಂಗಿಲ್ಲ ಅಂತ ನಾವ್ ಬಿಟ್ಬಿಡ್ತೀವಿ. ಅದಕ್ಕೆ ಮಹಾತ್ಮರು ಇಲ್ಲಿ ನಮ್ಗೆ ಹೇಳ್ತಾರ, ಯಾವ್ದು ನಿತ್ಯ ಅದ ಅದನ್ನ ನೀನ್ ಪಡ್ಕೊ, ಅದನ್ನ ನೀನು ಕಾಣು, ಅದ್ರ ಅನಿತ್ಯವಾಗಿರುವಂತದ್ದನ್ನ ಬಿಟ್ಬಿಡು. ನೀನ್ ಹೆಂಗಿದೆ, ಭಾವರೂಪನಾಗಿದೆ, ಜಾಗ್ರದಲ್ಲೂ ಇದೆ, ಸ್ವಪ್ನದಲ್ಲೂ ಇದೆ, ಸುಸುಪ್ತಿಯಲ್ಲಿ ಇದೆ. ಒಂದು ಕಾಲದಲ್ಲಿ ಎಷ್ಟು ಸುಲಭ ನೋಡ್ರಿ, ನಮಗೆ ಪ್ರಾಕ್ಟಿಕಲ್ ಆಗಿ ಭಗವಂತ ಕೊಟ್ಬಿಟ್ಟಿದ್ದಾನೆ. ನಾವು ತಿಳ್ಕೊಬೇಕು. ಯಾಕಂದ್ರೆ ಜಾಗ್ರದಲ್ಲಿ, ಸ್ವಪ್ನದಲ್ಲಿ, ಸುಸುಪ್ತಿಯಲ್ಲಿ, ಜಾಗ್ರದಲ್ಲಿ ಎಲ್ಲ ಪದಾರ್ಥಗಳು, ಎಲ್ಲ ದೃಶ್ಯ ಪ್ರಪಂಚ ಇವೆಲ್ಲಗಳನ್ನ ಹಿಡ್ಕೊಂಡು, ಈ ಸ್ಥೂಲ ಶರೀರವನ್ನ ಹಿಡ್ಕೊಂಡು ಇಲ್ಲಿ ಸುಖ ದುಃಖ ನಮ್ಗ ಗಮನಕ್ಕೆ ಬರಂಗಿಲ್ಲ. ಯಾವ್ದು ಸತ್ಯ ಅದ, ಯಾವ್ದು ಮಿಥ್ಯೆ. ಸತ್ಯ ನಿತ್ಯ ಇದ್ದದಕ್ಕೆ ಮಿಥ್ಯೆ ಅನ್ಕೊಂಡಿವಿ, ಮಿಥ್ಯೆ ಇದ್ದದಕ್ಕೆ ಸತ್ಯ ಅನ್ಕೊಂಡಿದೀವಿ. ಬೇರ್ಪಡಿಸುವಂಥದ್ದು ಸ್ವಪ್ನದಲ್ಲಿ ಅದೇ ಒಂಥರ ಸೃಷ್ಟಿ, ಸುಖ ದುಃಖ ಅನುಭವಿಸುವಂಥದ್ದು, ಅಲ್ಲಿ ಕೂಡ ನಾನಾ ರೀತಿಯಿಂದ. ಆದ್ರೆ ಸುಸೂಪ್ತಿಯಲ್ಲಿ ಇದು ಯಾವುದೂ ಇಲ್ಲ. ಯಾವಾಗ ಒಂದು ಕಾಲದಲ್ಲಿ ತೋರಿ ಇನ್ನು ಎರಡು ಕಾಲದಲ್ಲಿ ಯಾವ್ದು ಇರಂಗಿಲ್ಲ, ಅದು ಮಿಥ್ಯೆ ಅದ, ಅದು ಅನಿತ್ಯ ಅದ, ಅವನ್ ಬಿಟ್ಬಿಡೋದು. ಅಂದಾಗ ಅನಿತ್ಯವಾದಂತ ವಸ್ತುಗಳು ಎಷ್ಟು ಅದಾವಂತ ನಾವು ಅದನ್ನ ವಿಚಾರ ಮಾಡ್ಬೇಕಾಗ್ತದೆ. ಆದ್ರ ಎಲ್ಲ ನಾವು ವಿಚಾರ ಮಾಡಿದಾಗ ಕೊನೆಗೆ ಆ ಭಾವವನ್ನ ತಿಳಿಯುವಂತ ಭಾವ ಸ್ವರೂಪ ನೀನೇ ಇದೆ. ಹೆಂಗ ಕತ್ತಲ ಐತೆ. ನಾವು ಸಾಮಾನ್ಯವಾಗಿ ನೋಡ್ರಿ, ಈ ವಿಚಾರಗಳು ನಾವು ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡಿದಾಗ ನಮ್ಗೆ ಅರ್ಥ ಆಗ್ತದೆ. ಕಣ್ಣು ಕತ್ತಲ ಐತ್ರಿ, ಈ ರೂಮಲ್ಲಿ ಬಹಳ ಕರೆಂಟ್ ಇತ್ರಿ, ಇಷ್ಟೊತ್ತನ ಹೋಗ್ಬಿಡ್ತು ಕರೆಂಟ್ ಅಂತ ಅನ್ಕೊಳ್ತೀವಿ ನಾವು. ಆದ್ರ ಕರೆಂಟ್ ಇಲ್ಲ, ವಸ್ತುಗಳು ಯಾವ ಕಾಣವಲ್ಲು, ಏನ್ ಇಟ್ಟಿವಿ ಅಂತ ನಮ್ಗೆ ಕಾಣವಲ್ಲು ಅಂತ ಹೇಳ್ತೀವಿ. ನಮ್ ಕಣ್ಣಿಗೆ ಕಾಣವಲ್ಲು ಏನು ಅಂತ ಹೇಳ್ತೀವಿ. ಆದ್ರೆ ನಮ್ ಕಣ್ಣಿಗೆ ಕಾಣಂಗಿಲ್ಲ ಅಂದ್ರೂ ಕೂಡ ಕಣ್ಣು ಅದಾವ. ಆದ್ರ ವಸ್ತುಗಳನ್ನು ಕಾಣವಲು, ಆ ವಸ್ತುಗಳನ್ನು ಕಾಣ್ತಾ ಇಲ್ಲ ಅನ್ನುವಂಥದ್ದನ್ನ ನೀನೇ ಅರಿತಿದಿ, ಮತ್ತೆ ಕತ್ತಲೆಯನ್ನು ಕೂಡ ನೀನೇ ಅರಿತಿದಿ ಅಲ್ಲ. ಕತ್ತಲೆಯನ್ನು ಕೂಡ ನೀನೇ ಅರಿತುಬಿಟ್ಟು ಕತ್ತಲ ಅದು ಅಂತ ಹೇಳ್ತಿದಿ ಅಂತಂದಾಗ, ಅದಕ್ಕೆ ನೀನು ಅರಿವನ್ನ ಅರಿತಿದಿ, ಮತ್ತೆ ಮರುವನ್ನು ಕೂಡ ನೀನೇ ಅರಿತಿದಿ. ಅರಿವಿಗೆ ಅರಿವಾಗಿರುವಂಥವ್ ನೀನು. ಯಾಕಂದ್ರ ಅಭಾವ, ಈ ಜಗತ್ ಅಭಾವ ಇಲ್ಲ, ಇದು ಇಲ್ಲ, ಇದು ಇಲ್ಲ, ಇದಿಲ್ಲ, ಈ ದೇಹ ಇಲ್ಲ, 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 ಇಂದ್ರಿಯಗಳು ಇಲ್ಲ, ಇವ್ಯಾವು ಇಲ್ಲ, ಇವೆಲ್ಲ ಅಭಾವ ಅದರಿಂದ ಕೂಡಿದಂಥವು. ಇವು ಯಾವತ್ತು ನಿತ್ಯ ಅಲ್ಲ ಇವು ಅಂತಂದ್ರೂ ಕೂಡ ಆ ಭಾವ ಏನು ಇರದೇ ಇರುವಂತದ್ದು ಕೂಡ ಅರಿಯುವಂಥವು ನೀನೇ ಇದೆ. ಅದಕ್ಕೆ ನೀನ್ ಯಾವಾಗ್ಲೂ ಹೆಂಗಿದೆಯಪ್ಪ ಅಂತಂದ್ರ, ಅಭಾವಕ್ಕೆ ವಿಲಕ್ಷಣ ಯಾವಾಗ್ಲೂ ಭಾವರೂಪನಾಗಿರುವಂಥವ್ನು. ಏನು ಇಲ್ಲಪ್ಪ ಅಂತಂದ್ರ
ಅರಿವಿನ ಸ್ವರೂಪ ನೀನ್ ಇರದೇ ಇರುವಂತದ್ದು ಕೂಡ ಅಭಾವವಾಗಿರುವಂತ ವಸ್ತುವನ್ನು ಕೂಡ ನೀನೇ ತಿಳ್ಕೊಳತಿ. ಹಂಗಾಗಿ ಇಲ್ಲಿ ಕೂಡ ಅದರಿಂದ ನೀನ್ ಹೆಂಗಿದಿ ಅಂತಾರ, ನಿತ್ಯನಾಗಿದಿ ಅಂತ ಹೇಳ್ತಾರ. ಅದಕ್ಕೆ ಇಲ್ಲಿ ಕೆಲವೊಂದು ವಿಚಾರಗಳನ್ನ ಅವರು ಕೊಡ್ತಾರ. ಒಂದನೇ ನುಡಿ, ಎರಡನೇ ನುಡಿಯಲ್ಲಿ ಇಲ್ಲಿ ಅಭಾವ 4 ರೀತಿಯಿಂದ ಅದಾವು. ಅದನ್ನ ಹೇಳ್ತಾರ. ಇವೆರಡು ಪದ್ಯ ಯಾವುದು 30, 31ನೇ ಪದ್ಯ ನಿತ್ಯದ ವಿಚಾರವನ್ನ ಹೇಳ್ತಾರ. ನಿತ್ಯ ಸ್ವರೂಪದ ಲಕ್ಷಣದ ವಿಚಾರವನ್ನ ಹೇಳ್ತಾರ. ಎಷ್ಟು ಅದ್ಭುತ ನೋಡ್ರಿ. ಯಾಕಂತಂದ್ರೆ ಉಳಿಯುವಂತವ್ ನೀನೇ, ಯಾವಾಗ್ಲೂ ನಿತ್ಯನಾಗಿರುವಂತವ್ನ, ನಿನ್ನಲ್ಲಿ ಇವೆಲ್ಲ ತೋರಕತ್ತಾವ. ಆದ್ರ ನಾವ್ ವಿಚಾರ ಮಾಡಿ ನೋಡಿದಾಗ ಇವೆಲ್ಲ ಅನಿತ್ಯ ಅದಾವ. ಅನಿತ್ಯ ಇದ್ದಂಥವನ್ನೆಲ್ಲ ಬಿಟ್ಕೊಳ್ಬೇಕಾಗ್ತದೆ. ನಿತ್ಯನಾಗಿರುವಂಥದ್ದು ನೀನು ಒಬ್ಬನೇ ಇರುವಂಥವ್ನು, ಅದನ್ನ ನಾವು ದೃಢ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಹೆಂಗದ ಅಭಾವಗಳು 4 ರೀತಿಯಿಂದ ಹೇಳ್ತಾರ. ಕೂಡ ಮುಂದಿನ ಪದ್ಯದಲ್ಲಿ ಕೂಡ ಹೇಳ್ತಾರೆ, ಇಲ್ಲಿ ಹೇಳ್ತಾರ ನೋಡ್ರಿ. ಯಾಕಂದ್ರ ಈ ಅಭಾವ ಎಷ್ಟದಾವ ಅಂತಂದ್ರೆ 4 ರೀತಿಯಿಂದ ಅದಾವ. ಯಾಕಂದ್ರ ಈ ಸರ್ವ ವಸ್ತುಗಳಲ್ಲಿ ಇವ ಅದಾವ, ನಿನ್ನಲ್ಲಿ ಮಾತ್ರ ಇವ ಅಭಾವಗಳು ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಹೇಳ್ತಾರಲ್ಲ, ಧರೆ ಮೊದಲಾದ ಮೂಲ ಬಿಂದು ಕಡೆ ಚರವಾಚರಾದಿಯೊಳಗೆಂದು ಬೆರೆಸಾದಾಶ್ರೇಯವಾಗಿ ನಿಂದು ತೋರ್ಪ ಗುರು ಶಂಭೋಲಿಂಗನೆ ನೀನೆಂದು. ಎಷ್ಟು ಚಂದ ಹೇಳ್ತಾರಲ್ಲ. ಯಾಕಂತಂದ್ರ ಹೇಳ್ತಾರೆ, ಧರೆ ಮೊದಲಾದ ಮೂಲ ಬಿಂದು ಕಡೆ ಚರವಾದಿ ಚರಾದಿಯೊಳಗೆಂದು ಬೆರೆಸದ ಆಶ್ರಯವಾಗಿ ನಿಂದು. ನೋಡ್ರಿ, ಇವೆಲ್ಲ ನಿನ್ನೊಳಗ್ ತೋರ್ತವಂದ್ರೆ ಇದಕ್ಕೆ ನೀನ್ ಯಾವುದ್ರಲ್ಲಿ ಬೆರ್ತಿಲ್ಲ. ಎಷ್ಟು ಅದ್ಭುತ ನೋಡ್ರಿ. ಅದಕ್ಕ ಯಾವುದ್ರಲ್ಲಿ ಬೆರೆದೇ ಇರುವಂತಹ ನೀನು ಗುರು ಶಂಭುಲಿಂಗನೇ ನೀನೆಂದು. ಅನಿತ್ಯವಾಗಿರುವಂಥವು ಯಾವುವು ನಿನ್ನಲ್ಲಿ ಬೆರೆತಿಲ್ಲಪ್ಪ. ಅದಕ್ಕ ನೋಡು ನೋಡು ನೀನೆ ಪರವೆಂದು ತತ್ವಗೂಢದೆ ವಿಲಕ್ಷಣನಾಗಿ ನಿಂದು. ಅಷ್ಟು ನೋಡ್ರಿ. ನೆನಸಿನ ಕೀಳ ಜಗವೆಲ್ಲ ಪುಸಿ ಕನಸಿನಂದದಿ ನಿತ್ಯವಲ್ಲ, ಜನನಾದಿ ವಿಕೃತಿ ಒಂದಿಲ್ಲ, ನಿನಗೆನುತ್ತಿವೆ ಶ್ರುತಿ ಕುಲವೆಲ್ಲ. ಎಷ್ಟು ಅದ್ಭುತವಾಗಿ ಅವರು ತಿಳಿಸ್ತಾರ ನಮ್ಗ. ಅದಕ್ಕೆ ಹೇಳ್ತಾರ, ಈ ಅಭಾವಗಳು ಸರ್ವ ವಸ್ತುಗಳಲ್ಲಿ ಅದಾವ. ಈ ಜಗತ್ತಿನ ಒಳಗ 5 ರೀತಿ ಅದಾವಪ್ಪ ಅಂಶಗಳು. ಯಾಕಂದ್ರ ನಾಮ, ರೂಪು, ಅಸ್ಥಿ, ಭಾತಿ, ಪ್ರಿಯ. ನಮ್ಗ ಒಂದು ಹೇಳ್ತಿದ್ರೆ, ಯಾಕಂತಂದ್ರ ಕೆಲವೊಂದು ನಮ್ಮ ಮನಸ್ಸಿನ ಸ್ಥಿತಿಗಳನ್ನ ಹೆಂಗ್ ಹಂತ ಹಂತವಾಗಿ ನಮಗ ಪೂರ್ವ ಜನ್ಮದ ಪುಣ್ಯ ಇದ್ರೆ ಹಂತ ಹಂತವಾಗಿ ಹೆಂಗ್ ಬರ್ತಾವ ಅಂತ ಹೇಳಿದ್ರೆ ನಾವು ಇನ್ನೂ ಅಷ್ಟು ನಮ್ಗೆ ಗೊತ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಹಿಂಗೆ ಒಂದು ವಿಚಾರ ಬಂದಿದ್ವು. ಒಬ್ಬ ಗುರುಗಳು, ಜಗತ್ತಿನೊಳಗ ದೇವ್ರಂತ ನೋಡ್ಬೇಕು, ಅದ್ ಹೆಂಗ್ ನೋಡ್ಬೇಕ್ರಿ ದೇವ್ರಂತ ಎಲ್ಲ ಸ್ವಲ್ಪ ಸಹಜವಾಗಿ ಬರ್ತದ ಪ್ರಶ್ನೆಗಳು ಅಲ್ಲ. ಈಗ ಗಿಡ ಮರಗಳಲ್ಲಿ ದೇವ್ರನ್ನ ಕಾಣ್ಬೇಕು, ಮತ್ತೆ ಸಕಲ ವಸ್ತುಗಳಲ್ಲಿ ನಾವು ದೇವರನ್ನು ಕಾಣಬೇಕು. ಆಮೇಲೆ ಈ ಕಾಡಿನಲ್ಲಿ ಹೋದಾಗ ಮಹಾತ್ಮರು ಆ ಕಾಡಿನಲ್ಲಿ ಕಲ್ಲು ಮಣ್ಣು ಏನು ಗಿಡ ಮರಗಳು ಇವೆಲ್ಲ ಕಾಡು ಎಲ್ಲ ಭಗವಂತನ ಸ್ವರೂಪಾಗಿ ಅವ್ರು ನೋಡ್ತಾರ ಅಂದಾಗ ಕ್ವಶನ್ ಮಾರ್ಕ್. ಹೆಂಗ್ ನೋಡ್ತಿರ್ಬೇಕು ಗಿಡ ಮರಗಳು ದೇವ್ರು ಅಂತ ಅವ್ರಿಗೆ ಹೆಂಗ್ ಕಾಣ್ತಿರ್ಬೇಕಂತ ನಾವ್ ಇವ್ ಪ್ರಶ್ನೆ ಮಾಡಿದಾಗ ಅವ್ರು ಒಂದು ಉತ್ತರ ಹೇಳಿದ್ರು. ಅವ್ರು ಹೆಂಗಂತಂದ್ರೆ, ನೋಡು, ದೇವ್ರು ಯಾವಾಗ್ಲೂ ನಮಗೂ ತೊಂದರೆ ಕೊಡಂಗಿಲ್ಲ. ಒಂದನೇ ಮಾತು ದೇವ್ರು. ಯಾಕಂದ್ರೆ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ, ನಮ್ಗೇನ್ ತೊಂದ್ರೆನೂ ಕೊಡಂಗಿಲ್ಲ, ಎಕ್ಸ್ಪೆಕ್ಟು ಮಾಡಂಗಿಲ್ಲ, ಏನಿಲ್ಲ. ಅದು ಸುಮ್ಮನೆ ತಟಸ್ಥವಾಗಿ ಇರ್ತದ ದೇವ್ರು. ಇದು ಕೊಡ್ರಿ, ಹಂಗ್ ಮಾಡ್ರಿ, ಹಿಂಗ್ ಮಾಡ್ರಿ ಅಂತ ನಮ್ಗೆ ಏನಾರು ಕಾಡ್ತದ ಬೇಡ್ತದ? ಏನು ಇಲ್ಲಲ್ಲ. ಯಾವ್ದು ನಮಗ್ ತೊಂದರೆ ಕೊಡಂಗಿಲ್ಲ, ಯಾವ್ದು ನಮ್ಮನ್ ಕಾಡಂಗಿಲ್ಲ ಬೇಡಂಗಿಲ್ಲ. ಅದು ಯಾವಾಗ್ಲೂ ಸಾಕ್ಷಿ ರೂಪಾಗಿ ಹಿಂಗೆ ನಿಂತಿರ್ತದಲ್ಲ, ಅದೇ ದೇವ್ರು ಅನ್ನುವಂತ ವಿಚಾರವನ್ನ ಹಂಗ ನೋಡ್ಬೇಕು. ಈ ಗಿಡ ಮರಗಳು ನಮ್ಗೆ ಏನಾರು ಎಕ್ಸ್ಪೆಕ್ಟ್ ಮಾಡ್ತಾವೇನೋ? ಏನಿಲ್ಲ, ಸುಮ್ಮನೆ ಹಿಂಗಿರ್ತಾವ. ಯಾವತ್ತು ನಮ್ಮಿಂದ ಏನು ಕೇಳಂಗಿಲ್ಲ. ಅವು ನಮ್ಗೆ ಯಾವ ರೀತಿಯಿಂದನೂ ಅವು ನೋವಾಗಂಗ್ ಮಾತಾಡಂಗಿಲ್ಲ. ದೇವ್ರು ಹಂಗ ಅದಾನ ಅಂತ ಹೇಳಿದಾಗ ಅದು ಎಷ್ಟು ಒಂದು ಸೀರಿಯಸ್ ಆಗಿ ತಗೊಂಡಿದ್ವಿ. ಎಲ್ಲಿ ಹೋದ್ರು ಕೂಡ ಅವು ನಮ್ಮಿಂದ ಏನು ತಗೊಳಂಗಿಲ್ಲಲ್ಲ. ಓ ದೇವ್ರು ಅನ್ನುವಂತ ಭಾವ ಬರ್ತಿತ್ತು ಅವಾಗ. ಅದಕ್ಕ ಹೇಳ್ತಾರ ಮಹಾತ್ಮರು, ಬಹಳಷ್ಟು ಒಂದು ಹಿಡಿತದಿಂದ ಆಯಾ ಬುದ್ಧಿಗಳಿಗೆ ಅನುಗುಣವಾಗಿ ಮಹಾತ್ಮರು ಕೂಡ ಹೇಳ್ತಾ ಬರ್ತಾರ.
ಜಗತ್ತಿನೊಳಗ ಜ್ಞಾನಿಗಳು ಎಲ್ಲಾ ಒಂದು ಸರ್ವ ವಸ್ತುಗಳನ್ನಾಗ್ಲಿ ಸರ್ವ ಜೀವಿಗಳನ್ನಾಗ್ಲಿ ಭಗವಂತನ ಸ್ವರೂಪನೇ ಕಂಡ್ರು ಅಂತಂದಾಗ ಅವ್ರು ಹೆಂಗ ಕಂಡ್ರು ಅಂತಂದ್ರೆ ನಾಮರೂಪವನ್ನು ಬಿಟ್ಟಿದ್ದಾರೆ. ಅವ್ರು ಹೆಸರನ್ನ ತೆಗೆದ್ ಬಿಡ್ರಿ, ನಾಮನ್ನು ತೆಗೆದ್ ಬಿಡ್ರಿ, ರೂಪವನ್ನ ತೆಗೆದ್ ಬಿಡ್ರಿ, ಒಳಗಡೆ ಇರುವಂತ ಚೈತನ್ಯ ಒಂದೇ. ಅದಕ್ಕೆ ಸದ್ರೂಪ ಅಂತಂದ್ರೆ ಏನು? ಇದಂ ರೂಪವಾಗಿ ತೋರುವಂಥದ್ದು. ಇದಂ ಇದಂ ಎಲ್ಲ ಕಡೆ ಇದಂ ಆ ರೂಪವಾಗಿ ಕಾಣುವಂಥದ್ದು. ಯಾಕಂದ್ರೆ ಈ ವಸ್ತು, ಯಾಕಂದ್ರೆ ನಾಮ ರೂಪ ತೆಗೆದಾಗ ಅಸ್ಥಿ, ಅಸ್ಥಿ ಅಂದ್ರೆ ಇರುವಂಥದ್ದು. ಇದಂ ರೂಪ, ಇದು ಇದು ಐತ್ರಿ. ನಾವೆಲ್ಲ ಪ್ರತಿಯೊಂದು ವಸ್ತುಗಳು ಇಲ್ರಿ ಇದು ಐತ್ರಿ, ಐತ್ರಿ ಇದೇ ಐತ್ರಿ, ಇಲ್ಲ ಐತ್ರಿ, ಇಲ್ಲ ಐತ್ರಿ ಅಂತ ಹೇಳ್ತೀವಿ, ಇದು ಐತ್ರಿ ಅಂತ ಹೇಳ್ತೀವಲ್ಲ, ಇದೇ ಇದೇ ಇದೆ. ಮತ್ತೆ ನಾವು ಶರೀರದಲ್ಲಿ ನೋಡ್ಕೊಂಡಾಗ ಕೂಡ ನಾವು ಹೇಳ್ತೀವಿ, ನೋಡ್ರಿ ಯಾವ ರೀತಿಯಾಗಿ ಬಹಳಷ್ಟು ಗೊಂಬೆಗಳು ಇರ್ತಾವ ಮನ್ಯಾಗ, ಯಾವ ರೀತಿ ಭಗವಂತ ತುಂಬಿದನ ಅಣುರೇಣು ತೃಣಕಾಷ್ಟದಲ್ಲಿ ಅನ್ನುವಂತ ಕೆಲವೊಂದು ವಿಚಾರಗಳು ನಾವು ವಿಚಾರ ಮಾಡಿದಾಗ ಗೊತ್ತಾಗ್ತದ. ಮನೇಲಿ ಒಬ್ಬ ಫ್ರೆಂಡ್ ಬಂದಾಗ ಚಾ ಮಾಡ್ಬೇಕು, ಚಾ ಮಾಡ ಅಂತಂದ ಹೆಂಡತಿಗೆ. ಮತ್ತೆ ಚಾ ಮಾಡಕ್ ಹೋದ್ಲು, ಅಲ್ಲಿ ಸಕ್ರೆ ಇರ್ಲಿಲ್ಲ. ಏನ್ ಮಾಡೋದು, ತರಕ್ಕೂ ಆಗಂಗಿಲ್ಲ, ಈ ಫ್ರೆಂಡ್ ಬಂದಿದ್ದಾರೆ, ಹೆಂಗ್ ಮಾಡೋದು ಅಂದಗಳನ್ನೇ. ಅಲ್ಲಿ ಒಂದು ಸಕ್ಕರೆ ಗೊಂಬೆಗಳು ಇರ್ತಾವ ನೋಡ್ರಿ, ಅದರಲ್ಲಿ ಕೆಲವೊಂದು ಒಂಟೆ ಮಾಡಿದ್ದು, ಕುದುರೆ ಮಾಡಿದ್ದು, ಆನೆ ಮಾಡಿದ್ದು, ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನ ಎಲ್ಲ ಮಾಡಿದ್ದು ಒಂದು ಸಕ್ಕರೆಯ ಒಂದು ಹಚ್ಚುಗಳು ಇದ್ವು ಅಲ್ಲಿ ಮನ್ಯಾಗ, ಈ ತರ ಇದ್ವು. ಅದನ್ನ ಆಕೆ ಏನ್ ಮಾಡಿದಳು, ಗಂಡ ಹೊರಗಿದ್ದ, ಅವನ್ನೆಲ್ಲ ತಗೊಂಡ್ಕೆ ಸ್ವಲ್ಪ ಹಾಕಿ ಚಾ ಮಾಡಿಕೊಟ್ಲು. ಮತ್ತೆ ಏನಿಲ್ಲ ಅಂತಂದೆಲ್ಲ ಅಂತ ಅಂದಗಳನ್ನೇ. ಇಲ್ರಿ ಮನ್ಯಾಗ ಒಂಟಿ ಇತ್ತು, ಆನೆ ಇತ್ತು, ಮತ್ತೆ ಇವು ಏನು ಕುದುರೆ ಇತ್ತು, ಆಮೇಲೆ ನರಿ ಇತ್ತು, ಹಂಗಿತ್ತು ಅಂತ ಇವೆಲ್ಲ ಪ್ರಾಣಿಗಳು ಹೆಸರುಗಳಿದ್ದು ಹೇಳಿ ಇವನ್ನ ಹಾಕಿ ಸ್ವಲ್ಪ ಮಾಡಿದೆ ಅಂದಳಕ್ಕೆ. ಅತ್ತಿಗೆ ಗಾಬರಿ ಆಯ್ತು. ಆಮೇಲೆ ನಗ್ತಾ ಇದ್ದ. ಯಾಕಂತಂದ್ರ ಓ ಹೌದಾ ಅಂತಂದು ಆಮೇಲೆ ತಿಳಿಸಿನೂ ಹೇಳಿದಳ ಗಂಡಗ. ಯಾಕಂತಂದ್ರ ಅಲ್ಲಿ ಏನಿತ್ತು ನಾವ್ ವಿಚಾರ ಮಾಡಿ ನೋಡಿದ್ರ, ಈ ಒಂಟಿ ಅನ್ನೋದನ್ನ ತೆಗೆದ್ ಬಿಡೋದು ನಾಮ. ಆಮೇಲೆ ರೂಪು, ಅವ ಆಕಾರ ಇದ್ದು ಅಂತ. ಆದ್ರ ಒಳಗೆ ಏನಿತ್ತದ? ಬರೀ ಸಿಹಿ. ಒಂಟಿ ಒಳಗನು ಸಿಹಿ ಐತೆ, ಆನೆ ಒಳಗೂ ಸಿಹಿ ಐತೆ, ಆಮೇಲೆ ಕುದುರೆ ಒಳಗೂ ಸಿಹಿ ಐತೆ. ಅಲ್ಲಿ ಇಟ್ಟಂತ ಏನು ಪ್ರಾಣಿಗಳು ಏನ್ ಮಾಡಿದಾರ, ಹುಡುಗರು ಮಕ್ಕಳ ಆಟ ಸಲುವಾಗಿ ಆ ಸಕ್ಕರೆ ಹಚ್ಚುಗಳನ್ನು ಮಾಡಿ ಇಡ್ತಾರ ನೋಡ್ರಿ, ಆ ತರ ಎಲ್ಲದ್ರಾಗ ಸಿಹಿನೇ ಅದ. ಅದಕ್ಕ ಈ ಜಗತ್ತನ್ನ ನೋಡ್ಬೇಕಾದ್ರೂ ಕೂಡ ನಾಮ ರೂಪವನ್ನು ತೆಗೆದಾಗ ಅಸ್ಥಿ ಅಂದ್ರೆ ಎಲ್ಲಾ ಕಡೆ ಇರುವಂತದ್ದು, ಭಾತಿ ಎಲ್ಲ ಕಡೆ ತೋರುವಂಥದ್ದು, ಪ್ರಿಯ, ಈ ಮೂರು ರೂಪದಿಂದ ನೋಡಿದಾಗ ನಮಗ ಎಲ್ಲ ಕಡೆ ಒಳವರೆಗೆ ಒಂದಾಗ್ತದ ಭಗವಂತ. ಇಲ್ಲೂ ಒಂದು, ಅಲ್ಲೇ ಒಂದು. ಅದಕ್ಕೆ ಈ ನಾಮ ರೂಪದಿಂದ ನಾವು ನೋಡಿದಾಗ ಜಗತ್ತಿನ ಕಾಣಂಗಿಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಸರ್ವ ವಸ್ತುಗಳಲ್ಲಿ ಈ ಅಭಾವಗಳು ಅದಾವ, 4 ಅಭಾವಗಳು ಅದಾವ, ಸರ್ವ ವಸ್ತುಗಳಲ್ಲಿ ಅದಾವ. ಆದ್ರ ಇದು ನಿನ್ನಲ್ಲಿ ಇಲ್ಲ, ನಿನ್ನಲ್ಲಿ ಮಾತ್ರ ಈ ಅಭಾವಗಳು ಇಲ್ಲ. ಅದಕ್ಕ ಮತ್ತೆ ಯುಕ್ತ ಇರ್ತಾವಲ್ಲ, ಇವೆಲ್ಲ ಅಭಾವಗಳಿಂದ ಕೂಡಿದಂತ ಸರ್ವ ವಸ್ತುಗಳು ನಾಶ ಆಗ್ತಾವ. ಅವೇನು ಇರ್ತಾವೇನೋ ಅಂದ್ರೆ ಇಲ್ಲ, ಎಲ್ಲ ನಾಶ ಆಗ್ತಾವ. ಹುಟ್ಟಿದು ನಾಶ ಆಗೇ ಆಗ್ತಾವ. ಅದಕ್ಕ ಏನದ ಅಂದ್ರ ಕೊನೆಗೆ ಅವೇನಾಗ್ತಾವ, ಇಲ್ದಂಗ ಆಗ್ಬಿಡ್ತಾವ. ಅದಕ್ಕ ನೀನು ಅವೆಲ್ಲಕ್ಕೂ ಆಧಾರವಾಗಿರುವಂತವನಿದೆ, ಇದ್ದಾಗೂ ನೀನೇ ತಿಳಿತಿದಿ, ಅದ್ರ ಅಭಾವ ಕೂಡ ನೀನೇ ತಿಳಿಯುವಂಥವನು. ಈಗೆಲ್ಲ ಅದಾವ, ಈ ಮನಿ ಅದಾವ, ಈಗ ಅದ್ರ ಉದಾಹರಣೆ ಕೂಡ ಹೇಳ್ತಾರೆ ಈಗ ಮುಂದ. ಅದ್ರ ಮೊದಲ ಏನಿತ್ತು, ಬರೇ ಬೈಲಿತ್ತು. ಈ ಮನಿಗಳು ತೋರಾಕತ್ತಾವ, ಆದ್ರೆ ಈಗ ತೋರ್ತಾವ. ಮತ್ ಸ್ವಲ್ಪ ದಿವಸದಾಗ ಇವ್ ನಾಶ ಆಗ್ತಾವ. ಆದ್ರ ಮತ್ತೇನ್ ಉಳಿತು? ಬೈಲೇ ಉಳಿತು. ಆದ್ರ ಮೊದಲನು ನೀನೇ ಇದ್ದಿ, ಈಗೂನು ಇದೆ, ಮುಂದನೇ ಇದ್ದಿ ನೀನೇ. ಅಂದ್ರೆ ನೀನ್ ನಿತ್ಯನಾಗಿ. ಆದ್ರೆ ನಿನ್ನ ಸ್ವರೂಪ ಹೆಂಗೈತೆ ಅಂದ್ರೆ ಇದು ಉದಾಹರಣೆ ಕೊಟ್ಟು ಹೇಳ್ತಾರ. ಆದ್ರೆ ಇವೆಲ್ಲವುಗಳಿಗೆ ಆಧಾರವಾಗಿರುವಂಥವನು ನೀನು. ಮತ್ತೀಗ ನಾವು ಶರೀರದಾಗ ನಾವು ತಗೊಳ್ತೀವಿ, ಇದು ನನ್ನ ಶರೀರಪ್ಪ, ಈಗ ನನ್ನ ಶರೀರ ರೀ ಅಂತೀವಿ, ನನ್ನ ಕಣ್ಣರಿ ಅಂತೀವಿ, ನನ್ನ ಮೂಗು ಅಂತೀವಿ. ಇಲ್ಲಿ ಏನಂತಂದ್ರ ನಾನು ನನ್ನ ಅಂತ ಈ ವಿಷಯದಲ್ಲಿ ಒಂದು ಏನು ಇದಂ ರೂಪವಾಗಿ ಹೆಂಗ್ ತೋರ್ತಾನ, ಇಲ್ಲಿ ನಮ್ಮ ಶರೀರದಲ್ಲಿ ಈ ರೀತಿ ನನ್ನ ರೂಪವಾಗಿ, ನಾನು ಅನ್ನುವಂಥ ರೂಪವಾಗಿ ತೋರುವಂಥದ್ದು. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಕೆಲವು ವಿಚಾರದಾಗ ಹೇಳ್ತಾರ ಅವರು. ಯಾಕಂದ್ರ ನನ್ನ ಕಣ್ಣು, ನನ್ನ ಶರೀರ,
ಆಯ್ತು, ನನ್ನ ಕಾಲ್ರಿ, ನನ್ನ ಒಟ್ಟಿರಿ, ನನ್ನ ಬಾಯಿರಿ ಅಂತ ಹಿಂಗೆಲ್ಲ ನಾವು ಹೇಳ್ತೀವಲ್ಲ, ಹಂಗ ಈ ರೀತಿ ಎಲ್ಲಾ ಕಡೆ ತುಂಬಿದಾನ. ಆಮೇಲೆ ಎಲ್ಲವನ್ನ ಅರಿತಾನ. ಮತ್ತೆಲ್ಲ ಪ್ರಿಯ ನಾಮ ರೂಪ, ಪ್ರಿಯ ರೂಪದಿಂದ ಕೂಡಿದಂಥದ್ದು ಜಗತ್ತು. ನಾಮರೂಪವನ್ನ ತೆಗೆದು ನೋಡಿದಾಗ ನಿನಗೆ ಗೊತ್ತಾಗ್ತದೆ ಜಗತ್ತಿನ ಇರುವಿಕೆ, ಜಗತ್ತಿನಲ್ಲಿ ಹೆಂಗ್ ತುಂಬಿದಾನ ಭಗವಂತ ಅನ್ನುವಂಥದ್ದು ಗೊತ್ತಾಗ್ತದೆ. ಅದಕ್ಕೆ ನೀನು ಯಾವಾಗ್ಲೂ ನಿತ್ಯನಾಗಿರುವಂಥ, ನಿನಗ್ ಮಾತ್ರ ನಾಶ ಇಲ್ಲ, ಅವಿನಾಶಿಯಾಗಿರುವಂಥವ್ ನೀನು ಅನ್ನುವಂಥದ್ದೇಳಿ ಒಂದನ್ನು ನುಡಿಲಿ ಹೇಳ್ತಾರ. ಮುನ್ನವಿಲ್ಲದ ಅಭಾವವು ಮುದಿಸಿ ಅಳಿದ ಮೇಲೆ ತನ್ನಿರವಿಲ್ಲೆನಿಸಿದ ಅಭಾವವು, ಇದರೊಳಿಲ್ಲದಿಲ್ಲೆನಿಸುವ ಅಭಾವ ಅನುದಿನ ಅದಕ್ಕಿಲ್ಲ ತೋರ್ಕೆ ಎನಿಪ ಅಭಾವವು, ಎಲ್ಲವನ್ನೊಳಕೊಂಡ ಅಭಾವ ಚತುಷ್ಟಯವಿಲ್ಲಾಗಿ ಶಂಭುಲಿಂಗದ ನಿತ್ಯ ಪದವಾಗಿ ಅಂತ ಈ ಮೂರು ನುಡಿಗಳು ಒಂದೇ ಕಡೆನೆ ಕೊಟ್ಟಿದ್ದಾರೆ. ಮುನ್ನವಿಲ್ಲದ ಅಭಾವವು ಅಂತಂದ್ರ ಇದು ಮೊದಲು ಇತ್ತೇನು ಅಂತಂದ್ರ ಇರ್ಲಿಲ್ಲ. ಯಾಕಂದ್ರ ಅದ್ರದ್ದು ವಿಚಾರಗಳನ್ನ ಕೊಡ್ತಾರ. ಇದು ಯಾಕಂದ್ರೆ ಈ ಮನಿ ಅಂತಂದ್ರೆ ಈ ಮೊದಲು ಇತ್ತೇನು ಮನಿ ಅಂದ್ರ ಇಲ್ಲ. ಅದ್ರಾಗ ಮುನ್ನವಿಲ್ಲದ ಅಭಾವ ಅಂದ್ರೆ ಉತ್ಪತ್ತಿ ಪೂರ್ವದಲ್ಲಿ ಇಲ್ಲ ಅನಿಸಿದಂಥದ್ದು, ಅದಕ್ಕೆ ಅಭಾವವು. ಅದಕ್ಕೇನ್ ಹೇಳ್ತಾರ? ಪ್ರಾಗ್ಭಾವ ಅಂತ ಹೇಳ್ತಾರೆ. ಪ್ರಾಗ್ಭಾವ ಅಂತಂದ್ರೆ ಈಗ ಕುಂಬಾರ ಫಸ್ಟ್ ಮಡಿಕೆ ಮಾಡ್ಬೇಕಂತ ಹೇಳಿ ಫಸ್ಟ್ ಏನನ್ನ ಹುಡುಕ್ತಾನತ? ಮಣ್ಣನ್ನ ಹುಡುಕ್ತಾನ ಫಸ್ಟ್, ಮಣ್ಣು. ಯಾಕಂತಂದ್ರ ಅಲ್ಲಿ ಏನ್ ಹೇಳ್ತಾರ ಅಂತಂದ್ರ ಈ ಗಡಿಗೆ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಏನಂತಂದ್ರ ಘಟವನ್ನ ಇದ್ ಮಾಡ್ಬೇಕಂತೇಳಿ, ಘಟ ಇಲ್ಲ ಅಂತ ಹೇಳಿ ಹೇಳುವುದು. ಅಲ್ಲಿ ಯಾಕಂದ್ರೆ ಮಣ್ಣು ಬರೀ ಮಣ್ಣು ಇರ್ತದೆ, ಮಣ್ಣಿನಾಗ ಮತ್ ಗಡಿಗೆನ ಕಾಣಕತ್ತಿದೇನಂದ್ರೆ ಇಲ್ಲ, ಅದು ಪ್ರಾಗ್ಭಾವ. ಅದ್ರ ಘಟ ಉತ್ಪತ್ತಿ ಆಗೋದಕ್ಕಿಂತ ಪೂರ್ವದಲ್ಲಿ ಬರೀ ಮಣ್ಣಿರುವಂಥದ್ದು. ಅದು ಯಾಕಂತಂದ್ರ ಆ ಘಟ ಇಲ್ಲ ಅಂತ ಅನ್ಸ್ಕೊಳ್ತದ, ಅಲ್ಲಿ ಬರೀ ಮಣ್ಣು ಕಾಣಿಸ್ತದ, ಅದು ಪ್ರಾಗ್ಭಾವ ಅಂತ ಹೇಳಿಸ್ಕೊಳ್ತದ. ಆದ್ರ ಆ ಮಣ್ಣನ್ನ ತಗೊಂಡು ಒಂದು ಗಡಿಗೆ ಮಾಡ್ತಾನತ್ತ. ಅದಕ್ಕೆ ಹೇಳ್ತಾರ ಮುನ್ನವಿಲ್ಲದ ಅಭಾವ ಮುದಿಸಿ ಅಳಿದ ಮೇಲೆ. ಮುನ್ನವಿಲ್ಲದ್ದು ಅಂದ್ರೆ ಮೊದಲು ಇಲ್ಲ, ಅದು ಬರೇ ಮಣ್ಣದ, ಅದ್ರ ಘಟ ಇಲ್ಲ. ಅದು ಮತ್ತೆ ಈ ಘಟ ಇಲ್ಲ. ಆಮೇಲೆ ಏನಾಯ್ತು ಅಂತಂದ್ರ ಗಡಿಗೆ ಆ ಮಣ್ಣಿನಿಂದ ಮಾಡಿದತ. ಮಾಡಿದ ನಂತರ ತೋರಿದಂಗಾಯ್ತು, ಆಮೇಲೆ ಹೊಡೆದೋಯ್ತು. ಅದಕ್ಕೆ ಮುದಿಸಿ ಅಳಿದ ಮೇಲೆ ತನ್ನಿರವಿಲ್ಲೆನಿಸಿದ ಅಭಾವ, ಅದು ಮತ್ತೆ ಅಲ್ಲಿ ಉತ್ಪತ್ತಿ ಆದಂಗಾಯ್ತು ಗಡಿಗೆ. ಗಡಿಗೆ ಉತ್ಪನ್ನ ಆಯ್ತು, ಆಮೇಲೆ ಅದೇನಾಯ್ತು? ಹೊಡೆದೋಯ್ತು. ಅವಾಗ ಐತೇನು ಗಡಿಗೆ? ತೋರ್ದಂಗಾಯ್ತು, ಮತ್ತದು ಇಲ್ಲ ಅನಿಸ್ದಂಗಾಯ್ತು. ಅದಕ್ಕೇನ್ ಹೇಳ್ತಾರ ಅಂದ್ರ ಹುಟ್ಟಿ ಹೊಡೆದು ಆಮೇಲೆ ಇಲ್ಲ ಅನ್ಸುವಂಥದ್ಕ ಪ್ರಧ್ವಂಸ ಭಾವ ಅಂತ ಹೇಳ್ತಾರೆ. ಅದಕ್ಕೆ ಎರಡನೇದು ಪ್ರಧ್ವಂಸ ಭಾವ ಅಂತ ಹೇಳ್ತಾರ. ಇದು ಒಂದನೇ ನುಡಿಯಲ್ಲಿ. ಯಾಕಂತಂದ್ರ ಮೊದಲ ಇಲ್ಲ, ತೋರ್ದಂಗಾಯ್ತು. ಶರೀರ ಕೂಡ ಹಂಗ, ಮೊದಲು ಇಲ್ಲ, ಈಗ ತೋರ್ದಂಗಾಯ್ತು. ಆದ್ರ ಹೋದ್ಮೇಲೆ ಐತೇನು? ಇಲ್ಲ. ಇದು ಪ್ರಧ್ವಂಸ, ನಾಶ ಆಗಿ ಹೋಗ್ತದ. ಮತ್ತೆ ಈಗ ಇದು ನಿನಗೈತೇನು ಇದು ಸಂಬಂಧ, ಇದ್ರ ಸಂಬಂಧ ನಿನಗೈತೇನು? ತೋರ್ತದ, ಅಡಗ್ತದ, ಇವೆಲ್ಲ ನಿನಗ ಅದಾವೇನು ಅಂದ್ರೆ ಇಲ್ಲ, ಇವೆಲ್ಲ ಅನಿತ್ಯವಾಗಿರುವಂಥವು. ಮತ್ತೆ ಎರಡನೇ ನುಡಿಯಲ್ಲಿ ಯಾಕಂದ್ರೆ ಮಣ್ಣು ಮಾತ್ರ ನಿತ್ಯವಾಗಿರುವಂತಹದ್ದು. ಮಣ್ಣು ಮೊದಲನೇ ಇತ್ತು, ಗಡಿಗೆಗೂ ಆದ, ಮತ್ತೆ ಒಡೆದ್ಮೇಲೂ ಆದ. ಆದ್ರೆ ನಾಮರೂಪದಿಂದ ತೋರಿದಂತ ಮಡಿಕೆ ಮಾತ್ರ ತೋರ್ದಂಗಾಯ್ತು, ಮೊದಲು ಇರ್ಲಿಲ್ಲ, ಆಮೇಲೆ ತೋರ್ದಂಗಾಯ್ತು, ಒಡೆದೋಯ್ತು. ಆದ್ರ ಮಣ್ಣು ಮಾತ್ರ ಮೊದಲನ್ನು ಗಡಿಗೆಗಿಂತ ಮುಂಚೆನೂ ಇತ್ತು, ಗಡಿಗೆಗೂ ಆದ, ಮತ್ ಗಡಿಗೆ ಒಡೆದ ಮೇಲೆ ಬರೀ ಮಣ್ಣಾಗ್ತದ ಮತ್ತೆ. ಅದು ಯಾವಾಗ್ಲೂ ನಿತ್ಯವಾಗಿರುವಂಥದ್ದು. ಈಗ ಎರಡನೇದ್ರಲ್ಲಿ ಹೇಳ್ತಾರ, ಏನ್ ಹೇಳ್ತಾರಂದ್ರ ಇದರೊಳಿಲ್ಲದಿಲ್ಲೆನಿಸುವ ಅಭಾವವು ಅನುದಿನ ಅದಕ್ಕಿಲ್ಲ ತೋರಿಕೆ ಎನಿಪ ಅಭಾವವು ಅಂತ ಕೂಡ ಹೇಳ್ತಾರ. ಇಲ್ಲಿ ಏನ್ ಹೇಳ್ತಾರ ಅಂದ್ರ ಈ ಘಟ ಅದ, ಘಟದಲ್ಲಿ ಪಟವಿಲ್ಲ, ಪಟದಲ್ಲಿ ಘಟವಿಲ್ಲ. ಇದು ಅನ್ಯೋನ್ಯ ಅಭಾವ ಅಂತ ಹೇಳ್ಸ್ಕೊತ. ಒಂದ್ರಾಗ ಒಂದಿಲ್ವೇ ಇಲ್ಲ. ಐತೇನ? ಯಾವ ರೀತಿ ಅಂತಂದ್ರ ಘಟದಲ್ಲಿ ಪಟ ಇಲ್ಲ, ಪಟದಲ್ಲಿ ಘಟ ಇಲ್ಲ. ಇದು ಇಲ್ಲವೇ ಇಲ್ಲ. ಇದು ಅನ್ಯೋನ್ಯ ಅಧ್ಯಾಸ, ಅಭಾವ ಅಂತ ಅನ್ಸ್ಕೊಳ್ತದೆ ಇದು. ಮತ್ತೆ ಏನ್ ಹೇಳ್ತಾರ? ಅನುದಿನ ಅದಕ್ಕಿಲ್ಲ ತೋರಿಕೆ ಏನಿಪ ಅಭಾವವು ಅಂತ ಅನ್ನುವಂತ
ವಿಚಾರವನ್ನ ಇಲ್ಲಿ ಹೇಳ್ತಾರ. ಯಾವಾಗ್ಲೂ ಇಲ್ವೇ ಇಲ್ಲ, ವಿಚಾರ ಮಾಡಿದ್ರ ಇಲ್ಲವೇ ಇಲ್ಲ, ಘಟದಲ್ಲಿ ಪಟ ಇಲ್ಲ, ಪಟದಲ್ಲಿ ಘಟ ಇಲ್ವೇ ಇಲ್ಲ ಅನ್ನುವಂಥದ್ದು. ಮತ್ತೆ ಮೂರನೆಯ ನುಡಿಯಲ್ಲಿ ಕೂಡ ಹೇಳ್ತಾರ, ಎಲ್ಲವನ್ನೊಳಕೊಂಡ ಅಭಾವ ಚತುಷ್ಟಯವಿಲ್ಲಾಗಿ ಶಂಭುಲಿಂಗದ ನಿತ್ಯ ಪದವಾಗಿ ಅನ್ನುವಂಥ ವಿಚಾರವನ್ನ ಹೇಳ್ತಾರ. ಯಾಕಂತಂದ್ರ ಈಗ ಅನೋನ್ಯ ಅಭಾವ ಅಂತನ್ನುವಂಥದ್ದು ಅಂದ್ರೆ ಇಲ್ಲವೇ ಇಲ್ಲ. ಈಗ ಅಭಾವ ಅನ್ನೋದಕ್ಕ ವಿಚಾರ ಮಾಡಿದ್ವಿ. ಯಾಕಂದ್ರೆ ಈಗ ನಾವು ಕನ್ನಡಿ ಒಳಗ್ ಮುಖ ನೋಡ್ಕೊಂಡ್ರೆ ಕನ್ನಡಿ ಒಳಗ್ ಮುಖ ಐತೇನು? ಇಲ್ಲವೇ ಇಲ್ಲ. ಅದೇ ರೀತಿ ಕೂಡ ಇಲ್ಲಿ ವಾಯುವಿನಲ್ಲಿ ರೂಪ ಐತೇನು? ಅದು ಇಲ್ಲವೇ ಇಲ್ಲ ಅಂತ, ಅದು ಅತ್ಯಂತ ಅಭಾವ ಅಂತ ಅನ್ಸ್ಕೊಳ್ತದೆ. ವಾಯುವಿನಲ್ಲಿ ರೂಪ ಐತೇನಪ್ಪ ಅಂತಂದ್ರೆ ಇಲ್ಲ, ಇಲ್ಲವೇ ಇಲ್ಲ ಅಂತ ಹೇಳಿಸ್ಕೊಳ್ಳುವಂಥದ್ದು. ಇದು ಅತ್ಯಂತ ಅಭಾವ. ಯಾಕಂತಂದ್ರ ಈ ಅಭಾವಗಳು ಎಲ್ಲಿ ಅಂದ್ರೆ ಅನಿತ್ಯವಾಗಿರುವಂತ ವಸ್ತುಗಳಲ್ಲಿ ಅದಾವ. ಆದ್ರ ಇವು ನಿನಗಿಲ್ಲ. ನಿನಗಿಲ್ಲ ಅಂತಂದ್ರೆ ಯಾರಿಗೆ? ಆತ್ಮನಿಗೆ. ಇವು ಯಾವ ಅಭಾವಗಳು ಇಲ್ಲ. ಹಂಗಾಗಿ ಇವು ಸರ್ವ ನಾಮ ರೂಪಗಳಲ್ಲಿ ಅದಾವ. ಈ ನಾಮ ರೂಪ ಅಂದ್ರೆ ಈಗ ನಡು ಬಂದಂತ ಅವೆಲ್ಲ ಹೆಸರು, ಇದಕ್ಕಂದ್ ಒಂದ್ ಹೆಸರು ನಾವು ಕೊಟ್ಟಿರ್ತೀವಿ. ಈ ರೂಪ ಒಂದು ಕೊಟ್ಟಿರ್ತೀವಿ. ಇವು ಮಧ್ಯೆ ಹುಟ್ಟಿದಾವ, ಹೋಗ್ತಾವ. ಗಡಿಗೆ ಅಂತ ಹುಟ್ಟ್ಯದ, ಅದ್ರ ಮೊದಲು ಇತ್ತೇನು? ಗಡಿಗೆ ಇಲ್ಲ. ನಡುವ ಗಡಿಗೆ ಅಂತ ಆಕಾರ ಆಯ್ತು, ಗಡಿಗೆ ಅಂತ ಹೆಸರು ಕೊಟ್ಟಿವಿ. ಆದ್ರೆ ಮತ್ತ ಅದು ನಾಶ ಆದ್ಮೇಲೆ ಐತೇನು ಅಂದ್ರೆ ಇಲ್ಲ. ಹಂಗಾಗಿ ಇಲ್ಲಿ ಕೂಡ ಇಲ್ಲವೇ ಇಲ್ಲ. ವಿಚಾರ ಮಾಡಿ ನೋಡಿದ್ರೆ ಇಲ್ಲವೇ ಇಲ್ಲ ಅಂತ ತಿಳಿಸ್ಕೊಳ್ಳುವಂಥದ್ದು ಅತ್ಯಂತ ಅಭಾವ. ಇವು ವಸ್ತುಗಳಿಗೆ ಅದಾವ, ಆದ್ರೆ ನಿನ್ನ ಸ್ವರೂಪದಲ್ಲಿ ಇಲ್ಲವು, ನಿನಗಿಲ್ಲ. ಈ ಅಭಾವಗಳು ಸರ್ವನಾಮ ರೂಪಗಳಲ್ಲಿ ಅದಾವ. ಅದರಿಂದ ಇದು ನಾಮರೂಪಾತ್ಮಕ ಜಗತ್ತು ಹೆಂಗದಂದ್ರ ನೀನು ಇದು ಕೇಳಿದಂಥದ್ದು. ಅದಕ್ಕ ಯಾಜ್ಞವಲ್ಕ್ರು ಇದು ಮೈತ್ರೇಯ ದೇವಿಗೆ ಹೇಳ್ತಾರ ಹೆಂಗಂತಂದ್ರ, ಈ ಜಗತ್ತು ಅನಿತ್ಯದಿಂದ ಕೂಡಿದ. ಅದಕ್ಕ ಸುಮ್ಮನಾಗದು ವಿಧಿಯೋಳು ಒಂದದೇ ಮುಕ್ತಿ, ಸುಮ್ಮನಾಗದು ಇದರಲ್ಲಿ ಇದು ನಿತ್ಯ, ಇದು ಅನಿತ್ಯ ಎಂಬುದನ್ನರಿಯದೆ ಹೃದಯದ ಭೋಗ್ಯಚ್ಛ ದೊರೆಯದೆ ಒದವಿ ಸಮಾಧಿ ಸಾಧನವಾರು ನೆರೆಯದೆ ಸದುಗತಿ ಆಸೆಯೋಳು ಉರಿಯದೆ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಫಸ್ಟ್ ನಾವು ವಿಚಾರ ಮಾಡ್ಬೇಕಾದಂಥದ್ದು ಯಾವುದು ಅಂದ್ರ ಯಾವ್ದು ನಿತ್ಯ, ಯಾವ್ದು ಅನಿತ್ಯ, ಯಾವ್ದು ಅನ್ನುವಂಥದ್ದನ್ನ ನಮ್ಗೆ ಅನುಭವಕ್ಕೆ ಬರ್ತದೆ. ಬಹಳಷ್ಟು ನಾವು ವಿಚಾರಗಳನ್ನ ಮಾಡಿದಾಗ ಇದಕ್ಕೆ ಬರೀ ಶಾಸ್ತ್ರನೇ ಬೇಕಾಗಿಲ್ಲ ನೋಡ್ರಿ. ನಮ್ಗೆ ಯಾವ್ದು ನಿತ್ಯದ, ಯಾವ್ದು ನಮ್ಮ ನಾಶ ಆಗಿ ಹೋಗ್ತದ ಅನ್ನುವಂಥದ್ದು ಪ್ರತಿಯೊಂದು ನಮ್ಮ ಬಾಹ್ಯದಲ್ಲಿ ಜಗತ್ತಿನಲ್ಲಿನೂ ಕಾಣ್ಬೋದು, ನಮ್ಮ ಶರೀರದಲ್ಲೂ ಕಾಣ್ಬೋದು. ಈ ನಮ್ಮ ಶರೀರದಲ್ಲಿ ಇಂದ್ರಿಯಗಳೇ ನಮಗೆ ಶಾಶ್ವತ ಅಲ್ಲ. ಯಾಕಂದ್ರೆ ತೋರ್ದಂಗ ಆಗಕತ್ತೀವಿ, ಕಣ್ಣು ಕಾಣಕತ್ತವ, ಈಗ ಮೊದಲಿದ್ದಷ್ಟು ಈ ಕಣ್ಣು ಕಾಣವಲ್ವ್ರಿ ನಮಗ ಅಂತೀವಿ. ಅದ್ರ ಮೊದಲು ನಾವ್ ಇದು ನಿತ್ಯ ಅನ್ಕೊಂಡಿದೀವಿ. ಯಾವಾಗ ನಮ್ ಕಣ್ಣು ಮಂಜು ಅನ್ಸಕತ್ತದ, ಅಪ್ಪ ಯಾವಾಗ ಹೋಗ್ಬಿಡ್ತಾವನ್ರಿ ಕಣ್ಣು ಅಂತೀವಿ. ಕಿವಿ ಸ್ವಲ್ಪ ಮಂಜು ಆಕತ್ತಿದ್ರಿ, ಯಾಕೋ ಕಿವಿ ಯಾಕೋ ಸ್ವಲ್ಪ ಕೇಳಿಸ್ತಾ ಇಲ್ಲ ರೀ ಅಂತೀವಿ. ಕಣ್ಣು ಯಾಕೋ ಸ್ವಲ್ಪ ಮಂಜು ಆಗಕತ್ತಿದ್ರಿ ಅಂತ ಹೇಳ್ತೀವಿ. ಆದ್ರೆ ಅವ್ ಶಾಶ್ವತ ಅದ ಇದು ನಮ್ಗೆ ಗೊತ್ತಾಯ್ತು. ಇವ ಅನಿತ್ಯದಿಂದ ಕೂಡಿದಾವ, ಯಾವಾಗ ಕೈ ಕೊಡ್ತಾವ ಹೇಳಕ್ ಬರಂಗಿಲ್ಲ. ಕಾಲು ಚಂದ ನಡಿತೀವಿ, ಬಹಳ ಚಂದ ನಡಿತೀವಿ, ಹಿಂಗೆ ಇರ್ತೀವಿ ಅನ್ನಂಗ ನಾವು ಹೋಗ್ತೀವಿ. ಆದ್ರ ಅವಕ್ಕೂ ಲಿಮಿಟ್ ಇರ್ತದಲ್ಲ, ಇಷ್ಟು ದಿವಸ ಅಂತ ಎಕ್ಸ್ಪೈರಿ, ಪ್ರತಿ ಒಂದಕ್ಕೂ ಎಕ್ಸ್ಪೈರಿ ಡೇಟ್ ಅದಾವ. ಅದಕ್ಕೆ ಲೌಕಿಕದಲ್ಲಿ ಕೂಡ ಅದ್ರ ವಾಸನೆ ಇದ್ದೇ ಇರ್ತದೆ. ಈ ಬಂಗಾರದಿಂದ ಮಾಡಿದಂತ ಆಭರಣಗಳು ಮತ್ತೆ ಬಂಗಾರದ ಕಾರಣದಲ್ಲಿರುವಂತದ್ದು ಕಾರ್ಯದಲ್ಲಿ ಅದಾವ. ಅದ್ರಂಗ ಇಲ್ಲಿ ಕೂಡ ಅಲ್ಲಿ ಈಗ ಸಾಮಾನುಗಳು ಪ್ರತಿಯೊಂದು ತಗೊಂಡ ಎಲ್ರಿ ಇದಕ್ಕೆ ಎಕ್ಸ್ಪೈರಿ ಡೇಟ್ ಐತ್ರಿ, ಇಷ್ಟು ಡೇಟ್ ತನ ಮಾತ್ರ ಬರ್ತಾವ, ಅಲ್ಲಿಂದ ಹೆಂಗೋ ಅಂತ ಹೇಳ್ತಾರೆ. ಅಲ್ಲಿಂದ ಮತ್ತೆ ಒಂದ್ 2 ವರ್ಷ ಯೂಸ್ ಮಾಡಬಹುದು ಅಂತ ಕೆಲವು ಆಹಾರ ಪದಾರ್ಥಗಳಿಗೆ ಹಾಕಿರ್ತಾರೆ. ಕೆಲವರು ಇಲ್ಲ ಮುಗಿತಿಲ್ಲಿಗೆ ಅಂತ ಹೇಳುವಂತ ಡೇಟ್ಗಳು ಹಾಕಿರ್ತಾರೆ. ಅದ್ರಂಗ ಅವು ನಿತ್ಯ ಅಂತೀವಿ ನಾವ್ ಯಾವತ್ತಾದ್ರ 2 ತಿಂಗಳು ಇತ್ರಿ, ಡೇಟ್ ಮುಗಿದ್ರಂತ ಬಿಸಾಕ್ತಿವಿ, ಹೌದಲ್ಲ? ಅದ್ರಂಗ ಜಗತ್ತಿನಲ್ಲಿ ಈ ನಾಮರೂಪದಿಂದ ಕೂಡಿದ ಸರ್ವ ಪ್ರಪಂಚದ ಸರ್ವ ವಸ್ತುಗಳೇನದಾವ, ಈ ವಸ್ತು ನಾಮರೂಪಾತ್ಮಕದಿಂದ ಕೂಡಿದಂತ ವಸ್ತುಗಳು ಇವೆಲ್ಲ ನಾಶ ಆಗೋಗ್ತಾವ. ಇವು ಅನಿತ್ಯದಿಂದ ಕೂಡಿದಾವ. ಹಂಗಾಗಿ ಈ ಪ್ರತಿಯೊಬ್ಬರಿಗೆ ಗೊತ್ತದ ನಿತ್ಯ ಯಾವುದು ಅನಿತ್ಯ ಯಾವುದು ಅನ್ನುವಂಥದ್ದು. ಕೆಲವೊಂದು ಇಲ್ಲ ರೀ ನಮ್ಗೆಲ್ಲ ಕಾಣಿಸ್ತಾವ, ಇವೆಲ್ಲ ನಮ್ಮ ಶರೀರದಲ್ಲಿರುವಂತ ಪ್ರತಿಯೊಂದು ಅನಿತ್ಯದಿಂದ ಕೂಡಿದ, ಹೊರಗಡೆ ತೋರುವಂತದ್ದೆಲ್ಲ ಕೂಡ ಅನಿತ್ಯದಿಂದ ಕೂಡಿದಂತ ನಮ್ಗೆ ಬರ್ತದಲ್ಲ ಕೆಲವೊಂದು ವಿಚಾರಗಳು. ಅದಕ್ಕೆ ಇಲ್ಲಿ ಕೂಡ ಅವ್ರು ಹೇಳ್ತಾರ, ಈ ಸರ್ವ ನಾಮರೂಪಗಳಲ್ಲಿ ಇವು 4 ಅಭಾವಗಳದಾವ. ಆದ್ರ ನಿನ್ನಲ್ಲಿ ಅಂದ್ರ ನೀನ್ ಹೆಂಗಿದೆ ಶಂಭು ಲಿಂಗ ರೂಪನಾದಂತ ನಿನ್ನಲ್ಲಿ, ಅದು ಬೇರೆ ಬೇರೆ ಮತ್ತೆ ಬೇರೆ ಬೇರೆ ಕಡೆ ಹೋಗಂಗಿಲ್ಲ. ಇದು ನಿನ್ನಲ್ಲೇ, ನಿನ್ನ ಸ್ವರೂಪನೇ ಅದು.
ನೋಡ್ರಿ. ಅದಕ್ಕೆ ನಾವೆಲ್ಲವನ್ನು ಬಾಲ್ಯನೂ ಅರಿತೀವಿ, ಯೌವನವನ್ನು ಅರಿತೀವಿ, ಮುಪ್ಪನ್ನು ಅರಿತೀವಿ, ಕೊನೆಗೆ ಹೋಗುವಂಥದ್ದು ಕೂಡ ಅರಿತೀವಿ. ಎಲ್ರಿ ನಾವ್ ಹೋಗ್ತೀನಿ, ನಾವ್ ಆದ್ಮೇಲೆ ಹಂಗಿರ್ರಿ ಹಿಂಗಿರ್ರಿ ಅಂತ ಹೇಳ್ತೀವಿ. ನುಕ್ಕಿದ್ ನೋಡ್ರಿ ಹೆಂಗೈತೆ. ಇಲ್ಲ ರೀ ಯಾವಾಗ ಹೋಗ್ಬಿಡ್ತೀವೇನ್ರಿ ನಾವು, ಅದನ್ ಮಾಡ್ರಿ ಇದನ್ ಮಾಡ್ರಿ. ಯಾಕಂದ್ರೆ ಹೋಗವನು ನೀನೇ, ಅಲ್ಲಿ ವಾದವನು ಇರೋವನು ನೀನೇ, ಯಾವಾಗಿರೋವನು ನೀನೇನೆ. ಬಾಲ್ಯದಲ್ಲೂ ಇರ್ತೀವಿ, ಯೌವನದಲ್ಲೂ ಇರ್ತೀವಿ, ಮುಪ್ಪಿನಲ್ಲಿ ಇರ್ತೀವಿ, ಮತ್ತೆ ನೀವು ಆದ್ಮೇಲೆ ಇರೋವನು ನೀನೇ ಇರಿ. ಎಲ್ಲ ಒಂದು ಲೋಕವನ್ನ ಮತ್ತೆ ಬರೋವನು ನೀನೇ. ಅದ್ರ ಇವೆಲ್ಲ ನಿತ್ಯ ಅದಾವೆ. ಅಂದ್ರೆ ಅನಿತ್ಯದಿಂದ ಕೂಡಿದಂಥವು ಇವೆಲ್ಲ ನಾಮರೂಪದಿಂದ ಕೂಡಿದಂಥವು ಇರುವಂಥವು. ನೀನ್ ಮಾತ್ರ ಚೈತನ್ಯ ಸ್ವರೂಪನಾಗಿರುವಂಥದ್ದು, ಶಂಭುಲಿಂಗನ ರೂಪವಾಗಿರುವಂಥವನು ನೀನ್ ಯಾವಾಗ್ಲೂ ನಿತ್ಯವಾಗಿರುವಂಥವನು. ಹಂಗಾಗಿ ಇಲ್ಲಿ ಕೂಡ ಇವು ತನ್ನಲ್ಲಿಲ್ಲ, ಅದರಿಂದ ತಾನು ನಿತ್ಯ ಸ್ವರೂಪನಾಗಿದ್ದವನು. ಅದಕ್ಕ ಯಜ್ಞವಲ್ಕ್ರು ನೆರೆ ಕೇಳು ಕೇಳಿದದನ್ನ ಅರಿದುದು ನಮ್ಮ ಮರೆಯೆದುರು ಗುರು ಪೇಳದ ತೆರೆದಳು ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀನೆ ಸುಖಿಯಪ್ಪೆ ಅಂತ ಹೇಳುವಂಥದ್ದು ಯಾತಕ್ಕೆ ಹೇಳ್ತಾರ? ಈ ವಿಷಯಾದಿಗಳೆಲ್ಲ ಅನಿತ್ಯದಿಂದ ಕೂಡ್ಯಾವ, ಅದಕ್ಕೆ ಗಂಟು ಬಿಡಬೇಡ, ಅದಕ್ಕೆ ಬಲಿ ಆಗ್ಬೇಡ. ನಿತ್ಯ ಇರುವಂತದ್ದು ಒಂದು ವಸ್ತು ಐತಿ ನೋಡು, ಅದನ್ನ ಚೆನ್ನಾಗಿ ಕೇಳಿ ಅದನ್ನ ತಿಳ್ಕೋ ಗುರು ಮುಖಾಂತರ ಅಂತ ಹೇಳುವಂಥದ್ದು ಸಕಲ ಮಹಾತ್ಮರ ಒಂದು ಅಭಿಪ್ರಾಯ ಇದನ್ನೇ ಇರುವಂಥದ್ದು. ಅದಕ್ಕೆ ಅನಿತ್ಯವಾಗಿರುವಂಥದ್ದು ಬಿಟ್ಬಿಟ್ರು, ಅವರೆಲ್ಲ ಬಿಟ್ಬಿಟ್ರು. ನಿತ್ಯವಾಗಿರುವಂಥ ವಸ್ತುವನ್ನ ಸತತವಾಗಿ ಅದನ್ನ ಅದೇ ಸ್ವರೂಪನೇ ಅವ್ರು ಹಾಕ್ಬಿಟ್ರು. ಹಂಗಾಗಿ ಇಲ್ಲಿ ಕೂಡ ಅವ್ರು ಹೇಳ್ತಾರ, ಅಂತ ಒಂದು ನಿತ್ಯ ಯಾವುದು ಅನಿತ್ಯ ಯಾವುದು ಅಂತ ನಾವು ವಿಚಾರ ಮಾಡಿ ನಿತ್ಯವಾಗಿರುವಂಥದ್ದನ್ನ ನಾವ್ ಯಾವಾಗ್ಲೂ ಅದ್ರ ಚಿಂತನ ಮಾಡಿ ಅದೇ ಸ್ವರೂಪನೇ ನೀನಿದ್ದೀಯಪ್ಪ ಅಂತ ಮಹಾತ್ಮರ ನಿತ್ಯವಾಗಿರುವಂಥವನ್ನೇನು ಆ ಸ್ವರೂಪನೇ ನೀನಿದ್ದೀಯ ಅನ್ನುವಂಥ ವಿಚಾರವನ್ನ ಅವ್ರು ಹೇಳ್ತಾರ. ಮತ್ತೆ ನಾಳೆ ವಿಚಾರದಲ್ಲಿ ಕೂಡ ನಿತ್ಯವಾಗಿರುವಂಥ ವಿಚಾರವನ್ನ ಹೇಳ್ತಾರ. ಘಟವೇ ಪುಸಿ ಘಟವೇ ನೀನು ದಿಟದಂತೆ ತೋರಿ ಮೋಹಿಪುದ ನೀನೆಂಬೆ ಅಂತ ಅನ್ನುವಂಥದ್ದು. ಇದನ್ನು ಸ್ವಲ್ಪ ಅದ್ಭುತವಾದಂಥ ವಿಚಾರಗಳು ಅದಾವ. ಹಂಗಾಗಿ ಮತ್ತೆ ನಾಳೆ ಈ ಪದ್ಯ ನೋಡೋಣ ಅಂತ ಹೇಳಿ ಒಂದೆರಡು ಮದ್ಗುರುಗಳ ಪಾದಕ್ಕೆ ಅರ್ಪಿಸಿ ಹರವ.